ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಈಗಿನ ಒಂದು ಟೆಸ್ಟ್ ಸೀರೀಸ್ ಏನಿದೆ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ಕರೆಂಟ್ ಅಫೇರ್ಸ್ ಕಾಂಬೋ ಆಫರ್ ನಡೀತಾ ಇರೋವಂಥದ್ದು. ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಏನಿದೆ ಅದರ ಜೊತೆಗೆ ಕರೆಂಟ್ ಅಫೇರ್ಸು 1 ಇಯರ್ದು ಇರುತ್ತೆ. ಸೊ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫೈನ್, ತಡ ಮಾಡೋದು ಬೇಡ. ಕರ್ನಾಟಕ ಹಿಸ್ಟ್ರಿ ಏನಿದೆ ಅದರ ಫಸ್ಟ್ ಟೆಸ್ಟು, ಓಕೆ, ಫಸ್ಟ್ ಟೆಸ್ಟು, ಅದರಲ್ಲೂ ಫಸ್ಟ್ ಚಾಪ್ಟರು ಒಂದು ಇಂಟ್ರೊಡಕ್ಷನ್ ಟು ಕರ್ನಾಟಕ ಅಂತ ಅನ್ಬೋದು. ಸೊ ಇಂಟ್ರೊಡಕ್ಷನ್ ಟು ಕರ್ನಾಟಕದಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಬರುತ್ತೆ ಅದನ್ನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಹಾಗಿದ್ದರೆ ಫಸ್ಟ್ನೇ ಕ್ವಶನ್ನೇ ಇಲ್ಲಿ ಏನಂತ ಹೇಳ್ತಾ ಇದೆ, ದ ಅರ್ಲಿಯೆಸ್ಟ್ ರೆಫರೆನ್ಸ್ ಟು ಕರ್ನಾಟಕ ಆ್ಯಸ್ ಎ ಟೆರಿಟರಿ, ಓಕೆ, ಈಸ್ ಫೌಂಡ್ ಇನ್ ವಿಚ್ ಏನ್ಷಿಯಂಟ್ ಟೆಕ್ಸ್ಟ್ ಅಂತ ಹೇಳ್ತಾ ಇದ್ದೇನೆ. ಆಪ್ಷನ್ನು ರಾಮಾಯಣದಲ್ಲ, ಮಹಾಭಾರತನ, ಅರ್ಥಶಾಸ್ತ್ರನ, ಋಗ್ವೇದನ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಕರ್ನಾಟಕದ ಅರ್ಲಿಯೆಸ್ಟ್ ರೆಫರೆನ್ಸು, ಕರ್ನಾಟಕ ಅನ್ನೋ ಒಂದು ಪದದ ಬಳಕೆ ಪ್ರಥಮವಾಗಿ ಆ್ಯಸ್ ಎ ಟೆರಿಟರಿ, ಅದೊಂದು ರಾಜ್ಯ ಅಥವಾ ಒಂದು ಟೆರಿಟರಿ ಅಂತ ಎಲ್ಲಿ ಬಳಸಲ್ಪಟ್ಟಿದೆ ಅನ್ನೋದಾದರೆ ರಾಮಾಯಣದಲ್ಲ, ಮಹಾಭಾರತನ, ಅರ್ಥಶಾಸ್ತ್ರನ, ಋಗ್ವೇದನ ಅಂತಂದರೆ ಆಪ್ಷನ್ ಬಂದು ಮಹಾಭಾರತ. ಓಕೆ, ಸೊ ಇದನ್ನು ಇನ್ಡೆಪ್ತು ನಾವು ನೋಡೋದಾದರೆ ಒಂದು ಸೆಕೆಂಡ್, ಫೈನ್, ಇಲ್ಲಿ ನೋಡೋಣ. ಸೊ ಏನಂತ ಹೇಳ್ಬೋದು, ಕರ್ನಾಟಕ ಅಂತ ಏನು ಹೇಳ್ತೀವಿ, ಓಕೆ, ಕರ್ನಾಟಕ ಆ್ಯಸ್ ಎ ಟೆರಿಟರಿ ಅಂತ ಕೇಳ್ತಾ ಇದ್ದಾನೆ ಅಲ್ವಾ. ಒಂದು ಪ್ರದೇಶವಾಗಿ ಎಲ್ಲಿ ಫಸ್ಟು ನಾವು ಕಾಣಲ್ಪಡ್ತೀವಿ ಅಂತಂದಿದ್ದು ಮಹಾಭಾರತದಲ್ಲಿ. ಓಕೆ, ಮಹಾಭಾರತ. ಈ ಮಹಾಭಾರತದಲ್ಲೂ 2-3 ಕಡೆ ಉಲ್ಲೇಖ ಬರುತ್ತೆ. ಎಲ್ಲಿ ಒಂದು ಸಭಾಪರ್ವ ಅಂತ, ಆಯಿತಾ, ಸಭಾಪರ್ವದ ಮಹಾಭಾರತ ಅಥವಾ ಭೀಷ್ಮ ಪರ್ವ ಅಂತ ಒಂದಷ್ಟು ಸನ್ನಿವೇಶಗಳಲ್ಲಿ ಕರ್ನಾಟಕ ಪ್ರದೇಶದ ಒಂದು ಏನು ಪದ ಬಳಕೆ ಬರುತ್ತೆ. ಓಕೆ, ಆ್ಯಸ್ ಎ ಟೆರಿಟರಿ, ಅದೊಂದು ಪ್ರದೇಶದ ರೂಪದಲ್ಲಿ. ಇನ್ನು ಯಾವ ಥರ ಮೆನ್ಷನ್ ಆಗುತ್ತೆ ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಂಡವರು ಇರ್ತಾರಲ್ವ, ಪಾಂಡವರಲ್ಲಿ ನಕುಲ ಸಹದೇವ ಅಂತ ಇರ್ತಾರೆ. ಈ ನಕುಲ ಏನು ಮಾಡ್ತಾನೆ, 5 ಟ್ರೈಬಲ್ ಪೀಪಲ್ಗಳಿರ್ತಾರೆ ಕರ್ನಾಟಕ ಪ್ರದೇಶದವರು. ಓಕೆ, 5 ಟ್ರೈಬ್ಸ್ ಇರ್ತಾರೆ ಕರ್ನಾಟಕ ಪ್ರದೇಶದವರು. ಅವ್ರನ್ನ ತನ್ನ ಆರ್ಮಿಯಲ್ಲಿ ಬಳಸ್ಕೊಳ್ತಾನೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಯಾರೋ ನಕುಲ ಕರ್ನಾಟಕ ಪ್ರದೇಶದ 5 ಏನು ಟ್ರೈಬಲ್ ಪೀಪಲ್ ಅಂದರೆ 5 ಟ್ರೈಬ್ಸ್ನ ಒಳಗೊಳ್ತಾನೆ ಏನು ಮಿಲಿಟ್ರಿ ಕ್ಯಾಂಪೇನಲ್ಲಿ. ಅಂಥ ಸಮಯದಲ್ಲಿ ಕರ್ನಾಟಕ ಅದೊಂದು ಪ್ರದೇಶ ಅಂತ ಉಲ್ಲೇಖಗೊಳ್ಳುತ್ತೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಾವು ಗಮನಿಸ್ಬೋದು. ಎಲ್ಲಿ ಅಂತ ಅಂದರೆ, ಪಾಣಿನಿ ಅಂತ ನೀವು ಕೇಳಿರ್ತೀರ ಅಲ್ವಾ. ಪಾಣಿನಿ ಒಬ್ಬ ಗ್ರಮೇರಿಯನ್ನು, ವ್ಯಾಕರಣಶಾಸ್ತ್ರದಲ್ಲಿ ಪಂಡಿತ. ಇವನು ಬರೆದಿರೋ ಅಂಥ ಅಷ್ಟಾಧ್ಯಾಯಿ ಅಂತ, ಪಾಣಿನೀಸ್ ಅಷ್ಟಾಧ್ಯಾಯಿ. ಇಲ್ಲಿ ಕರ್ನಾದಕ ಅಂತ ಉಲ್ಲೇಖಗೊಳ್ಳುತ್ತೆ. ಕರ್ನಾಟಕನ ಕರ್ನಾದಕ ಅಂತ ಹೇಳ್ತಾರೆ. ಸೊ ಈ ಕರ್ನಾದಕ ಅಂದ್ರೇನು ಅಂತಂದರೆ, ಅದೊಂದು ಗೋತ್ರ, ಅಂದರೆ ಲೈನೇಜ್ ಆಫ್ ಪೀಪಲ್, ಕ್ಲಾನ್ ಏನಿರುತ್ತೆ ಅದರ ಒಂದು ಹೆಸರು. ನಿಮ್ಮ ಗೋತ್ರ ಯಾವುದು ಅಂತಂದರೆ ವಂಶದ ಇದನ್ನು ಕೇಳ್ತಾರಲ್ಲ, ಗೋತ್ರ ಯಾವುದು ಅಂತ, ಅದು ಆ ರೂಪದಲ್ಲಿ ಕರ್ನಾಟಕ ಅಂತ ಮೆನ್ಷನ್ ಆಗುತ್ತೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ನಂತರ ನೋಡೋದಾದರೆ ನಮಗಿಲ್ಲಿ ಏನಂತ ಸಿಗುತ್ತೆ, ಒಂದು ಸೆಕೆಂಡು. ಓಕೆ, ಬಟ್ ಆಮೇಲಿಂದ ಇನ್ನೊಂದು ಕಡೆ ಏನಂತ ಅಂತಾರೆ, ರಾಮಾಯಣದಲ್ಲಿ ಯಾವುದೇ ರೀತಿ ಕರ್ನಾಟಕ ಅಂತ ಉಲ್ಲೇಖ ಇಲ್ಲ, ಆಯಿತಾ. ಅರ್ಥಶಾಸ್ತ್ರದಲ್ಲೂ ಉಲ್ಲೇಖ ಇಲ್ಲ, ಆಯಿತಾ. ಇನ್ನು ಋಗ್ವೇದದಲ್ಲೂ ಸಹ ಉಲ್ಲೇಖ ಇಲ್ಲ. ಎಲ್ಲಿ ಉಲ್ಲೇಖ ಇರುವಂಥದ್ದು ಅದು ಮಹಾಭಾರತದಲ್ಲಿ ಮಾತ್ರ. ಓಕೆ, ಅರ್ಲಿಯೆಸ್ಟ್ ರೆಫರೆನ್ಸ್ ಟು ಕರ್ನಾಟಕ ಆ್ಯಸ್ ಎ ಟೆರಿಟರಿ. ಓಕೆ, ಕರ್ನಾಟಕ ಅಂತ ಅಂದರೆ ಕರ್ನಾಟಕ
ಗೋತ್ರ ಆಗಿ ಪಾಣಿನೀಸ್ ಅಷ್ಟಾಧ್ಯಾಯಿ ಅಲ್ಲಿ ಮೆನ್ಷನ್ ಆಗಿದೆ. ಆ್ಯಸ್ ಎ ಟೆರಿಟರಿ ಫಸ್ಟ್ ಎಲ್ಲಿ ಮೆನ್ಷನ್ ಆಗಿದೆ ಅಂತಂದರೆ ಮಹಾಭಾರತ, ಅದರಲ್ಲೂ ಸಭಾಪರ್ವ, ಭೀಷ್ಮ ಪರ್ವ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಹಾಗಾದರೆ. ಫೈನ್. ನೆಕ್ಸ್ಟು ನೋಡಿ ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ. ದ ಟರ್ಮ್ ಉನ್ನಾತ್ಯಕ ಯೂಸ್ಡ್ ಇನ್ ಪುಣೆ ಎಡಿಷನ್ ಆಫ್ ಮಹಾಭಾರತ ಈಸ್ ಎ ಸಿನೋನಿಮ್ ಫಾರ್ ಏನು. ಓಕೆ, ಉನ್ನಾತ್ಯಕ ಅಂದರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾನೆ. ಓಕೆ, ಉನ್ನಾತ್ಯಕ ಅಂತ ಅಂದರೆ ಕುಂತಲನ, ಕರ್ನಾಟಕನ, ಆಂಧ್ರನ, ಕೇರಳನ ಅಂತ ಹೇಳ್ತಾ ಇರೋವಂಥದ್ದು. ಸೊ ಇದರಲ್ಲಿ ಆನ್ಸರ್ ಬಂದು ನೋಡಿ, ಉನ್ನಾತ್ಯಕ ಇಸ್ ಎ ಸಿನೋನಿಮ್ ಫಾರ್ ಕರ್ನಾಟಕ. ಓಕೆ, ಪುಣೆ ಎಡಿಷನ್, ಮಹಾಭಾರತದ ಪುಣೆ ಎಡಿಷನ್ನಲ್ಲಿ ನಾವು ಉನ್ನಾತ್ಯಕ ಅಂತಂದರೆ ಅದನ್ನು ಕರ್ನಾಟಕ ಅಂತ ಅಂದ್ಕೋಬೇಕು. ಓಕೆ, ಇದರ ಅರ್ಥ ಉನ್ನಾತ್ಯಕ ಅಂತ ಅಂದರೆ ಎಲಿವೇಟೆಡ್ ಲ್ಯಾಂಡ್ ಅಂತ. ಎಲಿವೇಟೆಡ್ ಲ್ಯಾಂಡ್. ಏನಿದು ಎಲಿವೇಟೆಡ್ ಲ್ಯಾಂಡ್ ಅಂತ ಅಂದರೆ, ನಾವೇನು ಮಾಡ್ತೀವಿ, ಇದು ಇಂಡಿಯಾ ಮ್ಯಾಪು ಅಲ್ವಾ. ಹೀಗಿರೋಂಥ ಸಮಯದಲ್ಲಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ ಅಲ್ವಾ, ಇದು ವೆಸ್ಟರ್ನ್ ಘಾಟ್ಸು. ಈ ವೆಸ್ಟರ್ನ್ ಘಾಟ್ಸು ಟೆಕ್ಟಾನಿಕ್ ಪ್ಲೇಟ್ ಮೂಮೆಂಟ್ಸಿಂದ ಏನಾಗುತ್ತೆ, ಅದಾದಮೇಲಿಂದ ಇಲ್ಲಿ ಹಿಮಾಲಯನ್ಗೆ ಟಕ್ಕರ್ ಹೊಡೆಯುತ್ತೆ. ಇವೆಲ್ಲ ಜಿಯೋಗ್ರಫಿಯಲ್ಲಿ ಕಲಿತೀರ. ಬಟ್ ಬಿಕಾಸ್ ಆಫ್ ದಟ್ ಈ ರೀಜನಲ್ಲಿ, ವೆಸ್ಟರ್ನ್ ಘಾಟ್ಸ್ ರೀಜನಲ್ಲಿ ಏನಾಗುತ್ತೆ, ಇದು ರೀಜನ್ ಒಂದು ಸ್ವಲ್ಪ ಮೇಲೆದ್ದೇಳುತ್ತೆ. ಆಯಿತಾ, ನಿಮಗೆಲ್ಲ ಗೊತ್ತಿರ್ಬೋದು. ಅದಕ್ಕೆ ಎಷ್ಟೊಂದು ನದಿಗಳು ಈ ದಿಕ್ಕಿನಲ್ಲಿ ಹರಿಯುತ್ತೆ. ಬಿಕಾಸ್ ಇಲ್ಲಿ ಸ್ಲೋಪ್ ಏನಾಗಿದೆ, ಹೀಗಿದೆ. ಆಯಿತಾ, ಇಲ್ಲಿ ಹೀಗಿದೆ ಅಂತ ಅಂದರೆ ಇದು ಎದ್ದಿದೆ, ಇಲ್ಲಿ ಹೀಗೆ ಸ್ಲೋಪ್ ಇದೆ ಈ ಸೈಡಿಗೆ, ಈಸ್ಟರ್ನ್ ಘಾಟ್ಸಿಗೆ. ಇದು ಈಸ್ಟರ್ನ್ ಘಾಟ್ಸು, ಈ ಸೈಡು ಹರಿತಾ ಇರೋಂಥ ನದಿಗಳು. ಇಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಮೌಂಟೇನ್ ರೀಜನ್ಸ್ ಹೀಗೆ ಎದ್ದಿರೋ ಅಂಥದ್ದು. ಓಕೆ, ಸೊ ಇದು ಎಲಿವೇಟೆಡ್, ಆಯಿತಾ, ಮೇಲೆ ಎದ್ದಿದೆ, ಈ ಥರ ಏರು ಪ್ರದೇಶ ಅಂತ ಹೇಳ್ಬೋದು. ಓಕೆ, ಎಲಿವೇಟೆಡ್ ಲ್ಯಾಂಡ್. ಸೊ ಏನದು ಉನ್ನಾತ್ಯಕ ಅಂತ ಅಂದರೆ ನಥಿಂಗ್ ಬಟ್ ಕರ್ನಾಟಕ. ಓಕೆ, ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಇನ್ನು ಆಪ್ಷನ್ನಲ್ಲಿ ಕುಂತಲ ಅಂತ ಹೇಳ್ತಾರೆ. ಕುಂತಲ ಅಂತಂದರೆ ಏನಿಲ್ಲ ನೋಡಿ, ಇಲ್ಲಿ ಕರ್ನಾಟಕ ಇದೆ ಅಲ್ವಾ, ಇಲ್ಲಿ ಮಹಾರಾಷ್ಟ್ರ ರೀಜನ್ ಇದೆ. ಸೊ ಆಸ್ಪಾಸು ಈ ಸದರ್ನ್ ಮಹಾರಾಷ್ಟ್ರ, ನಾರ್ದರ್ನ್ ಕರ್ನಾಟಕ, ಈ ರೀಜನ್ನು ಬರುತ್ತಲ್ಲ, ಈ ರೀಜನ್ನ ನಾವು ಏನಂತ ಹೇಳ್ತಾರೆ, ಆಗ ಕುಂತಲ ರೀಜನ್ ಅಂತ ಹೇಳ್ತಾಯಿದ್ರು. ಓಕೆ, ಇದು ಇಂಪಾರ್ಟೆಂಟು. ಸೊ ಅರ್ಥ ಏನು, ಕರ್ನಾಟಕನ ಉನ್ನಾತ್ಯಕ ಅಂತ ಹೇಳ್ತಾಯಿದ್ರು. ಕರ್ನಾಟಕದ ಕೆಲವೊಂದಷ್ಟು ಭಾಗಗಳನ್ನ ನಾವು ಕುಂತಲ ರೀಜನ್ ಅಂತ ಹೇಳ್ತಾ ಇದ್ವಿ. ಓಕೆ, ಈ ಕುಂತಲ ಅನ್ನೋ ಪದದ ಬಳಕೆ ಎಲ್ಲೆಲ್ಲೆಲ್ಲ ನೋಡ್ಬೋದು ಅಂತಂದರೆ ಮಹಾಭಾರತದಲ್ಲಿ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲಿ ಅಂದರೆ ಮಾರ್ಕಂಡೇಯ ಪುರಾಣ ಇರ್ಬೋದು. ಇವೆಲ್ಲ ಕೇಳಲ್ಲ, ಬಟ್ ನಿಮಗೆ ನೆನಪಲ್ಲಿ ಇಟ್ಕೊಂಡಿರಬೇಕು. ಓಕೆ, ಮಾರ್ಕಂಡೇಯ ಪುರಾಣದಲ್ಲಿ ಎಸ್ಪೆಷಲಿ ಮೆನ್ಷನ್ ಆಗುತ್ತೆ ಕುಂತಲ ರೀಜನ್ಸು. ಓಕೆ, ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಉನ್ನಾತ್ಯಕ ಅಂದರೆ ಎಲಿವೇಟೆಡ್ ಲ್ಯಾಂಡ್ ಅಂತ ಅರ್ಥ. ಆಯಿತಾ, ಫೈನ್, ಇಷ್ಟು ಇಂಪಾರ್ಟೆಂಟ್ ಆಯಿತು. ಓಕೆ, ಸರಿ. ಹಾಗಿದ್ದರೆ ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ ನೋಡೋಣ. ದ ಫಸ್ಟ್ ಇನ್ಸ್ಕ್ರಿಪ್ಷನಲ್ ರೆಫರೆನ್ಸ್ ಟು ದ ನೇಮ್ ಕರ್ನಾಟಕ ಈಸ್ ಫೌಂಡ್ ಇನ್ ದ ಅಲ್ಮಿಡಿ ಇನ್ಸ್ಕ್ರಿಪ್ಷನ್. ಇನ್ಸ್ಕ್ರಿಪ್ಷನಲ್ ರೆಫರೆನ್ಸು. ಓಕೆ, ಒಂದು ಕಡೆ ಇನ್ಸ್ಕ್ರಿಪ್ಷನ್ ಬರೆದಿದ್ದಾರೆ, ಅದರಲ್ಲಿ ಎಲ್ಲಿ ನಾವು ಕಾಣ್ಬೋದು ಇನ್ಸ್ಕ್ರಿಪ್ಷನಲ್ ರೆಫರೆನ್ಸ್ ಕರ್ನಾಟಕ ಎಲ್ಲಿ ಕಾಣ್ಬೋದು? ಅಲ್ಮಿಡಿ ಇನ್ಸ್ಕ್ರಿಪ್ಷನ್ನ, ಬಿರೂರ್ ಪ್ಲೇಟ್ ಕನಪ್ಪ ವಿಷ್ಣು ಶರ್ಮನ ಇನ್ಸ್ಕ್ರಿಪ್ಷನ್ನ, ಐಹೊಳೆ ಇನ್ಸ್ಕ್ರಿಪ್ಷನ್ ಆಫ್ ಪುಲಕೇಶಿನ್ ಟೂನ, ಬಾದಾಮಿ ಕೇವ್ ಇನ್ಸ್ಕ್ರಿಪ್ಷನ್ನ ಅಂತ ನೋಡೋದಾದರೆ ಆಪ್ಷನ್ ಬಂದು ಬಿರೂರ್ ಪ್ಲೇಟ್ಸ್ ಆಫ್ ಕದಂಬ ವಿಷ್ಣು ವರ್ಮನ್. ಇಲ್ಲಿ ನಾವು ಕರ್ನಾಟಕದ ಫಸ್ಟ್ ಇನ್ಸ್ಕ್ರಿಪ್ಷನಲ್ ರೆಫರೆನ್ಸ್ನ ನೋಡ್ಬೋದಾಗಿರುತ್ತೆ. ಓಕೆ, ಇನ್ನು ಇಲ್ಲಿ ಅಲ್ಮಿಡಿ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ತಾ ಇದ್ದಾನೆ. ಇದು ಅಲ್ಮಿಡಿ ಇನ್ಸ್ಕ್ರಿಪ್ಷನ್ನು ಓಲ್ಡೆಸ್ಟ್ ನೋನ್
ಕನ್ನಡ ಲ್ಯಾಂಗ್ವೇಜ್ ಇನ್ಸ್ಕ್ರಿಪ್ಷನ್, ಹಲ್ಮಿಡಿ ಶಾಸನ ಅಂತ ಹೇಳ್ತೀವಲ್ಲ, ಪ್ರಥಮವಾಗಿ ಅತಿ ಹಳೆಯದಾದಂಥ ಕನ್ನಡದಲ್ಲಿ ಉಪಲಬ್ಧವಾಗಿರುವಂಥ ಒಂದು ಶಾಸನ ಯಾವುದು ಅಂದರೆ ಅದು ಹಲ್ಮಿಡಿ ಶಾಸನ. ಬಟ್ ಕರ್ನಾಟಕದ ಹೆಸರು ಎಲ್ಲಿ ಪ್ರಸ್ತುತತೆ ಇದೆ ಅಂತಂದರೆ ಅದು ಬಿರೂರ್ ಪ್ಲೇಟ್ಸ್ ಆಫ್ ಕದಂಬನ ಕಾಲದಲ್ಲಿದ್ದಂತಹ ರಾಜ ವಿಷ್ಣುವರ್ಮನ ಬಿರೂರ್ ಪ್ಲೇಟ್ಸ್ ಅಂತ ಹೇಳ್ತಾರೆ. ಇದರಲ್ಲಿ ಒಬ್ಬ ರಾಜ ಇರ್ತಾನೆ, ಶಾಂತಿವರ್ಮ ಅಂತ. ಶಾಂತಿವರ್ಮ ಏನು ಮಾಡ್ತಾನೆ, ಒಂದಷ್ಟು ಲ್ಯಾಂಡ್ನ ಗ್ರ್ಯಾಂಟಾಗಿ ಕೊಡ್ತಾನೆ ಬ್ರಾಹ್ಮಣರಿಗೆ, ಲ್ಯಾಂಡ್ ಗ್ರ್ಯಾಂಟ್ ಕೊಡ್ತಾನೆ ಬ್ರಾಹ್ಮಣರಿಗೆ. ಅದನ್ನು ಈ ಒಂದು ಬಿರೂರ್ ಪ್ಲೇಟ್ಸ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಅಲ್ಲಿ ಕರ್ನಾಟಕ ಅನ್ನೋ ಒಂದು ರೆಫರೆನ್ಸು ನಮಗೆ ಸಿಗುತ್ತೆ. ಓಕೆ, ನಂತರ ಐಹೊಳೆ ಇನ್ಸ್ಕ್ರಿಪ್ಷನ್ ಆಫ್ ಪುಲಕೇಶಿನ್ II ನೋಡೋದಾದರೆ, ಪುಲಕೇಶಿನ್ II ಯಾರು, ಒಬ್ಬ ಚಾಲುಕ್ಯ ದೊರೆ ಅಲ್ವಾ. ಚಾಲುಕ್ಯ ದೊರೆಯ ಆಸ್ಥಾನದಲ್ಲಿ ಇದ್ದಂಥ ಒಬ್ಬ ಪೊಯೆಟ್ ಬಂದು ರವಿಕೀರ್ತಿ. ಓಕೆ, ಈ ರವಿಕೀರ್ತಿ ಬಂದು ಸಂಸ್ಕೃತದಲ್ಲಿ ಐಹೊಳೆ ಇನ್ಸ್ಕ್ರಿಪ್ಷನ್ನ ಬರೀತಾನೆ. ಈ ಐಹೊಳೆ ಇನ್ಸ್ಕ್ರಿಪ್ಷನ್ನು ಪುಲಕೇಶಿನ್ II ರಾಜನ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಹೇಳುತ್ತೆ. ಓಕೆ, ನಂತರ ಈ ಒಂದು ಇನ್ಸ್ಕ್ರಿಪ್ಷನ್ ಎಲ್ಲಿ ಸಿಕ್ಕಿರೋವಂಥದ್ದು ಅಂದರೆ ಮೇಗುತಿ ಜೈನ್ ಟೆಂಪಲ್. ಇಲ್ಲಿ ನಮಗೆ ಈ ಒಂದು ಐಹೊಳೆ ಇನ್ಸ್ಕ್ರಿಪ್ಷನ್ನು ಸಿಗುವಂಥದ್ದು ಮೇಗುತಿ ಜೈನ್ ಟೆಂಪಲ್ ಆಗಿರುತ್ತೆ. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ, ಈ ಚಾಲುಕ್ಯರ ಸಮಯದಲ್ಲಿದ್ದಂತಹ ಒಂದು ಆರ್ಮಿನ ಕರ್ನಾಟ ಬಲ ಅಂತ ಕರೀತಾಯಿದ್ರು. ಕರ್ನಾಟ ಬಲ ಯಾವ ಒಂದು ಆರ್ಮಿಯ ಹೆಸರಾಗಿದೆ ಅಂದರೆ ಚಾಲುಕ್ಯನ್ ಆರ್ಮಿ. ಓಕೆ ಫೈನ್. ನಂತರ ನೋಡಿ ಬಾದಾಮಿ ಕೇವ್ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ತಾನೆ. ಓಕೆ, ಬಾದಾಮಿ ಕೇವ್ ಇನ್ಸ್ಕ್ರಿಪ್ಷನ್ ಬಂದು ಎಸ್ಪೆಷಲಿ ಯಾವ ಒಂದು ಸಮಯದಲ್ಲಿ ಅಂತಂದರೆ ರಾಜ ಕೃತಿವರ್ಮ ಅಂತ ಇರ್ತಾನೆ. ಓಕೆ, ಬಾದಾಮಿ ಕೇವ್ ಇನ್ಸ್ಕ್ರಿಪ್ಷನ್ ಬಂದು ಇಲ್ಲಿ ಬರೆಯೋದಾದರೆ ರಾಜ ಕೃತಿವರ್ಮ. ಓಕೆ, ಇವನ ಒಂದು ಸಮಯದಲ್ಲಿ ಸಿಕ್ಕಿರೋವಂಥದ್ದು ಬಾದಾಮಿ ಕೇವ್ ಇನ್ಸ್ಕ್ರಿಪ್ಷನ್ನು. ಇದರಲ್ಲಿ ನಾವು ಎಸ್ಪೆಷಲಿ ವಿಷ್ಣು ಟೆಂಪಲ್ನ ಕನ್ಸ್ಟ್ರಕ್ಷನ್ ಬಗ್ಗೆ ಕಾಣ್ಬೋದು. ಓಕೆ, ವಿಷ್ಣು ಟೆಂಪಲ್ ಕನ್ಸ್ಟ್ರಕ್ಷನ್. ಇನ್ನು ನಂತರ ಇದರಲ್ಲಿ ಕರ್ನಾಟಕ ಅನ್ನೋ ಒಂದು ಪದದ ರೆಫರೆನ್ಸು ಇಲ್ಲೇನು ನಮಗೆ ಕಂಡುಬರಲ್ಲ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಆನ್ಸರ್ ಏನಾಗುತ್ತೆ, ಇನ್ಸ್ಕ್ರಿಪ್ಷನಲ್ ರೆಫರೆನ್ಸ್ ಟು ದ ನೇಮ್ ಕರ್ನಾಟಕ ಎಲ್ಲಿ ಫೌಂಡ್ ಆಗ್ತಾ ಇದೆ ಅಂದರೆ ಬಿರೂರ್ ಪ್ಲೇಟ್ಸ್ ಆಫ್ ಕದಂಬ ವಿಷ್ಣುವರ್ಮನ್. ಓಕೆ ಫೈನ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಏನಂತ ಹೇಳ್ತಾನೆ, ವಿಚ್ ಚಾಲುಕ್ಯನ್ ಕಿಂಗ್, ಓಕೆ, ವಿಚ್ ಚಾಲುಕ್ಯನ್ ಕ್ವೀನ್ ಡಿಸ್ಕ್ರೈಬ್ಡ್ ಹರ್ಸೆಲ್ಫ್ ಕರ್ನಾಟ ರಾಜಪ್ರಿಯ ಅಂತ ಯಾವ ಒಂದು ಚಾಲುಕ್ಯನ್ ಕ್ವೀನು ಕರಿತಾ ಇದ್ರು ಅಂತ ಅಂದರೆ ಆಪ್ಷನ್ ಏನು ಕೊಟ್ಟಿದ್ದಾನೆ, ವಿಜಯಾಂಕ, ತ್ರಿಭುವನ ಮಹಾದೇವಿ, ಲೋಕಮಹಾದೇವಿ, ಕುಂಡವೈ ಅಂತ ಹೇಳ್ತಾ ಇದ್ದಾನೆ. ಸೊ ಆನ್ಸರ್ ಬಂದು ನೋಡಿ ವಿಜಯಾಂಕ ಎಂಬ ಚಾಲುಕ್ಯದ ರಾಣಿಯನ್ನು ಕರ್ನಾಟ ರಾಜಪ್ರಿಯ ಅಂತ ಕರೀತಾ ಇದ್ದಿತ್ತು. ಇದರ ಅರ್ಥ ಕರ್ನಾಟಕ ರಾಜಪ್ರಿಯ ಅಂತಂದರೆ ದ ಬಿಲೌಡ್ ಆಫ್ ದ ಕಿಂಗ್ಸ್ ಆಫ್ ಕರ್ನಾಟಕ ಅಂತ. ಓಕೆ, ಸೊ ಏನು ಅಂತ ನೋಡೋದಾದರೆ ಒಂದು ಸೆಕೆಂಡ್. ಓಕೆ, ಸೊ ಚಾಲುಕ್ಯ ದೊರೆ, ಆಗಿನ ಕಾಲದಲ್ಲಿದ್ದಂಥ ಚಾಲುಕ್ಯ ದೊರೆ ಚಂದ್ರಾದಿತ್ಯ ಅಂತ ಇರ್ತಾನೆ. ಚಂದ್ರಾದಿತ್ಯ ಅವನು ತೀರಿಕೊಂಡ ನಂತರ ಸ್ವಲ್ಪ ಸಮಯದ ಕಾಲ ಇವಳು ರಾಜ್ಯಭಾರ ಅಥವಾ ರಾಜಮಾತೆಯಾಗಿ ಚಾಲುಕ್ಯ ಕ್ವೀನಾಗಿ ಮುಂದುವರಿತಾಳೆ. ಇವಳು ವಿಜಯಾಂಕ ಅಂತ. ಇವಳನ್ನು ಕರ್ನಾಟ ರಾಜಪ್ರಿಯ ಅಂತ ಹೇಳ್ತಾಯಿದ್ರು. ಓಕೆ, ನಂತರ ಇವಳನ್ನು
ಇನ್ನೊಂದಷ್ಟು ಹೆಸರುಗಳಿಂದ ಕರೀತಾ ಇದ್ರು. ಏನಂತ ಅಂದರೆ ವಿಜಯ ಭಟ್ಟಾರಿಕ, ಅಥವಾ ವಿಜಯ ಮಹಾದೇವಿ ಅಂತ. ಓಕೆ, ಒಂದು ವಿಜಯಾಂಕ ಯಾವ ಒಂದು ಡೈನೆಸ್ಟಿ ಕ್ವೀನ್ ಅಂತ ಅಂದರೆ ಚಾಲುಕ್ಯನ್ ಕ್ವೀನು. ಅವಳಿಗಿದ್ದಂಥ ಟೈಟಲ್ಲು ಕರ್ನಾಟ ರಾಜಪ್ರಿಯ. ಯಾವ ಒಂದು ದೊರೆಯ ಸಮಯದಲ್ಲಿದ್ದಿದ್ದು ಅಂತಂದರೆ ಚಂದ್ರಾದಿತ್ಯ. ಅವಳಿಗಿದ್ದಂಥ ಬೇರೆ ಹೆಸರುಗಳು ಅಥವಾ ವಿಜಯಾಂಕ ಭಟ್ಟಾರಿಕ, ಮಹಾದೇವಿ ಅಂತ. ಓಕೆ, ಇನ್ನು ಇಲ್ಲಿ ಕೊಟ್ಟಿರೋ ಅಂಥ ತ್ರಿಭುವನ ಮಹಾದೇವಿ ಅಂತ ಏನಿದೆ ಅದು ಚಾಲುಕ್ಯನ್ ಕ್ವೀನ್ ಅಲ್ಲ. ಇವರು ಒಂದು ಭೌಮಾಕಾರ ಡೈನೆಸ್ಟಿ. ಓಕೆ, ಭೌಮಾಕಾರ ಡೈನೆಸ್ಟಿ ಈ ಒಂದು ರಾಜ್ಯಾಡಳಿತ ಮಾಡ್ತಿದ್ದಂಥವ್ರು. ಇದು ಎಲ್ಲಿ ಬರುತ್ತೆ ಅಂದರೆ ಒಡಿಶಾ ರೀಜನ್ ಹತ್ರ ಬರೋವಂಥದ್ದು. ಓಕೆ, ಸೊ ಇವಳು ಅಥವಾ ಇವರು ಚಾಲುಕ್ಯನ್ ರಾಣಿ ಆಗಿರೋದಿಲ್ಲ. ಓಕೆ, ಇನ್ನು ಇಲ್ಲಿ ಕೊಟ್ಟಿರುವಂಥ ಲೋಕಮಹಾದೇವಿ ಅಂತ ಅಂದರೆ ಇವರು ಚಾಲುಕ್ಯನ್ ಕ್ವೀನೇ, ಬಟ್ ಇವರಿದ್ದಂತಹ ಸಮಯ ಬಂತು ವಿಕ್ರಮಾದಿತ್ಯ ಟು ಏನಿದ್ದಾನೆ ಇವರ ಪತ್ನಿ ಆಗಿರ್ತಾರೆ, ಚೀಫ್ ಕ್ವೀನ್ ಆಗಿರ್ತಾರೆ. ಓಕೆ, ಇವರ ಇಂಪಾರ್ಟೆಂಟ್ ವರ್ಕ್ ಬಂದು ವಿರೂಪಾಕ್ಷ ಟೆಂಪಲ್ ಏನಿದೆ ಪಟ್ಟದಕಲ್ಲಲ್ಲಿ, ವಿರೂಪಾಕ್ಷ ಟೆಂಪಲ್ ಅಟ್ ಪಟ್ಟದಕಲ್ಲು, ಇದು ಒಂದು ಇಂಪಾರ್ಟೆಂಟ್ ವರ್ಕು ಲೋಕಮಹಾದೇವಿಯವ್ರದ್ದು. ಯಾವಾಗ ಈ ಒಂದು ವಿರೂಪಾಕ್ಷ ಟೆಂಪಲ್ ಪಟ್ಟದಕಲ್ಲಲ್ಲಿ ನಿರ್ಮಿಸಲಾಗ್ತದೆ ಅಂದರೆ ತನ್ನ ಗಂಡನಾದಂತಹ ವಿಕ್ರಮಾದಿತ್ಯ 2, ಓಕೆ, ವಿಕ್ರಮಾದಿತ್ಯ 2 ಏನಿರ್ತಾನೆ ಕಂಚಿಯ ಪಲ್ಲವರ ಮೇಲೆ ವಿಜಯ ಸಾಧಿಸ್ಕೊಂಡು ಬಂದ ನಂತರ ಲೋಕಮಹಾದೇವಿ ವಿರೂಪಾಕ್ಷ ಟೆಂಪಲ್ನ ಕಟ್ಟಿಸೋವಂಥದ್ದು. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ನಂತರ ಇಲ್ಲಿ ಕೊಟ್ಟಿರೋ ಅಂಥ ಕುಂಡವೈ ಅಂತ ಹೇಳ್ತಾರೆ. ಈ ಕುಂಡವೈ ಯಾರು ಅಂತಂದರೆ ಚೋಲನ್ ಪ್ರಿನ್ಸಸ್ಸು, ಚೋಲ ರೀಜನ್ ಇವರು. ಓಕೆ, ಇವರು ನಿಮಗೆಲ್ಲ ಗೊತ್ತಿರೋ ಅಂಥ ರಾಜರಾಜ 1 ಅಂತ ಇರ್ತಾನಲ್ಲ, ಇವನ ಅಕ್ಕ ಇವರು. ಓಕೆ, ಸೊ ಇವರು ಒಂದು ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಅನ್ಬೋದು, ಕುಂಡವೈ ಅಂತ. ಸೊ ಬಟ್ ಇವರು ರಿಲೇಟೆಡ್ ಟು ಚೋಲ ರೀಜನ್ ಅವರು. ಸೊ ಇಲ್ಲಿಗೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಸರಿ, ನೆಕ್ಸ್ಟು ನೋಡೋದಾದರೆ ಏನಂತ ಹೇಳ್ಬೋದು, ದ ರೂಲರ್ ಶ್ರೀ ವಿಜಯ ಐರ್ಲಿಂಗ ಆಫ್ ಜಾವಾ. ಓಕೆ, ಶ್ರೀ ವಿಜಯ ಐರ್ಲಿಂಗ ಆಫ್ ಜಾವಾ mentioned traders from Karnataka in his inscription of the ಯಾವ ಸೆಂಚುರಿ. ಸೊ ಇಲ್ಲಿ ಜಾವರ ರಾಜನಾಗಿದ್ದಂಥ ಶ್ರೀ ವಿಜಯ ಐರ್ಲಿಂಗ ಕರ್ನಾಟಕ ರೀಜನ್ ಅವ್ರ ಜೊತೆ ಟ್ರೇಡ್ ಮಾಡ್ತಿದ್ದ. ಅದನ್ನು ಒಂದು ಇನ್ಸ್ಕ್ರಿಪ್ಷನ್ಗಳಲ್ಲಿ ಬರೆಸಲಾಗ್ತದೆ. ಅದು ಯಾವ ಸಮಯದಲ್ಲಿ ಅವನು ಒಂದು ಟ್ರೇಡ್ ರಿಲೇಟೆಡ್ ಇನ್ಸ್ಕ್ರಿಪ್ಷನ್ಸ್ ಬರೆಸ್ತಾನೆ ಅಂತ ಅಂದರೆ ಅದು ಬಂದು ಇಲ್ಲಿ ಕಾಣ್ತಾ ಇರೋವಂಥ 10th ಸೆಂಚುರಿ, 10th ಅಲ್ಲ 11th ಸೆಂಚುರಿ ಆಗಿರುತ್ತೆ. ಆ್ಯಕ್ಚುಲಿ ಅವನು ಈ ಐರ್ಲಿಂಗ ಒಂದು ಶ್ರೀ ವಿಜಯ ಐರ್ಲಿಂಗ ಬಂದಿದ್ದು ಅರೌಂಡ್ ಅವರಿದ್ದಂಥ ಸಮಯ 1019ರಿಂದ 1049. ಇದನ್ನು ನಾವು 11th ಸೆಂಚುರಿ ಅಂತ ಹೇಳ್ಬೋದು. ಸೊ ಆಪ್ಷನ್ ಡಿ ಆಗಿರುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಯಿತು. ನಂತರ ನೋಡೋದಾದರೆ ದ ಸೇನಾಸ್ ಆಫ್ ಬೆಂಗಾಲ್ ಡಿಸ್ಕ್ರೈಬ್ಡ್ ದೆಮ್ಸೆಲ್ಸ್ ಆ್ಯಸ್, ಬೆಂಗಾಲ್ನ ಸೇನಾಸ್ ಏನಿದ್ದಾರೆ ಅವ್ರನ್ನ ಏನಂತ ಕರೀತಾ ಇದ್ರು? ಓಕೆ, ಆಂಧ್ರ ಕ್ಷತ್ರಿಯಾಸ, ಕರ್ನಾಟಕ ಕ್ಷತ್ರಿಯಾಸ, ಚೋಳ ಕ್ಷತ್ರಿಯಾಸ ಅಥವಾ ರಾಷ್ಟ್ರಕೂಟ ಕ್ಷತ್ರಿಯಾಸ ಅಂತ ಅಂದರೆ ಅವರನ್ನು ಕರಿತಾ ಇದ್ದಂತು ಕರ್ನಾಟ ಕ್ಷತ್ರಿಯಾಸ್. ಓಕೆ, ಬೆಂಗಾಲ್ನ ಸೇನಾ ಡೈನೆಸ್ಟಿ ಏನಿದೆ ಅವ್ರನ್ನ ಕರ್ನಾಟಕ ಕ್ಷತ್ರಿಯಾಸ್ ಅಂತ ಕರಿತಾಯಿದ್ರು. ಓಕೆ, ಇದೊಂದು ಇಂಪಾರ್ಟೆಂಟು. ಇವರನ್ನು ಇನ್ನೊಂದು ಹೆಸರಲ್ಲೂ ಕರಿತಾಯಿದ್ರು. ಏನಂತ ಕರಿತಾಯಿದ್ರು ಅಂದರೆ ಬ್ರಹ್ಮಕ್ಷತ್ರಿಯ ಅಂತ. ಬ್ರಹ್ಮಕ್ಷತ್ರಿಯ, ಬೆಂಗಾಲ್ ರೀಜನ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆನಪಲ್ಲಿಟ್ಕೋಬೇಕು. ಓಕೆ, ಏನಕ್ಕೆ ಇಂಪಾರ್ಟೆಂಟು ಅಂತ ಅಂದರೆ ಇವರು ಕರ್ನಾಟಕದಲ್ಲಿ
ಸ್ಟಾರ್ಟಿಂಗು ನೆಲೆಸಿರ್ತಾರೆ. ಅದಾದ ನಂತರ ಬೆಂಗಾಲ್ ರೀಜನ್ನಿಗೆ ವಲಸೆ ಹೋಗ್ತಾರೆ. ಓಕೆ, ಸೊ ಇದರಿಂದ ಈ ಒಂದು ಕ್ವಶನ್ನು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಒಂದು ಕರ್ನಾಟಕ ಕ್ಷತ್ರಿಯಾಸ್ ಅಥವಾ ಬೆಂಗಾಲ್ನ ಸೇನಾ ಡೈನಾಸ್ಟಿ ಅಂತ ಏನು ಹೇಳ್ತೀವಿ, ಇದರ ಒಬ್ಬ ಫೌಂಡರ್ನ ನೋಡೋದಾದರೆ ಇವನ ಹೆಸರು ಸಮಂತಸೇನ ಅಂತ. ಸಮಂತಸೇನ ಇವನು ಫೌಂಡರ್ ಆಗಿರ್ತಾನೆ. ಓಕೆ, ಫೌಂಡರು, ಇವ್ರನ್ನ ಬ್ರಹ್ಮಕ್ಷತ್ರಿಯ ಅಂತ ಹೇಳ್ತೀವಿ. ಇದರ ಉಲ್ಲೇಖ ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಒಂದು ಪ್ರಶಸ್ತಿ ಇದೆ, ದಿಯೋಪಾರ ಪ್ರಶಸ್ತಿ. ಅಂದರೆ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ಬೋದು. ದಿಯೋಪಾರ ಇನ್ಸ್ಕ್ರಿಪ್ಷನ್ನಲ್ಲಿ ನಾವು ಬ್ರಹ್ಮಕ್ಷತ್ರಿಯರ ಉಲ್ಲೇಖ ಅಥವಾ ಸಮಂತಸೇನ ಉಲ್ಲೇಖ ನಾವು ಕಾಣಬಹುದಾಗಿದೆ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಚೋಳ ಕ್ಷತ್ರಿಯಾಸ್ ಅಂತ ಏನಿದೆ ಅದು ತಪ್ಪಾಗುತ್ತೆ. ಚೋಳ ಡೈನೆಸ್ಟಿ ಇವರೆಲ್ಲ ಬಂದಿದ್ದು ತಮಿಳ್ನಾಡು ರೀಜನ್ ಅವರು. ಓಕೆ, ಸೊ ತಮಿಳ್ನಾಡು ರೀಜನ್ ಅವರಾದರೆ, ಇನ್ನು ರಾಷ್ಟ್ರಕೂಟ ಕ್ಷತ್ರಿಯಾಸ್ ಅಂತ ಏನು ಹೇಳ್ತೀವಿ, ರಾಷ್ಟ್ರಕೂಟಸ್ ಅವರು ಎಸ್ಪೆಷಲಿ ಡೆಕ್ಕನ್ ರೀಜನ್ನ ಆಳ್ವಿಕೆ ಮಾಡ್ತಿದ್ದಂಥವ್ರು. ಇವರು ಬಂದಿದ್ದು ಅರೌಂಡ್ 6th to 10th century ಟೈಮಲ್ಲಿ. ಇವರ ಕ್ಯಾಪಿಟಲ್ಲು ಮಾನ್ಯಕೇಡ್ ಆಗಿತ್ತು ಅಲ್ವಾ, ಮಾನ್ಯಕೇತ ಅಥವಾ ಮಾನ್ಯಕೇಡ್ ಅಂತ ಹೇಳ್ತಾರೆ, ಮನ್ಕೇಡ್ ಅಂತ. ಸೊ ಇದು ಒಂದು ರೀಜನಲ್ಲಿ ಆಳ್ವಿಕೆ ಮಾಡ್ತಿದ್ದವರು. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಆಯಿತು. ಫೈನ್, ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಪ್ರೊಫೆಸರ್ ಡಿ.ಎಲ್. ನರಸಿಂಹಾಚಾರ್ ಇಸಿಲಾ ಫೌಂಡ್ ಇನ್ ಅಶೋಕನ್ ಇನ್ಸ್ಕ್ರಿಪ್ಷನ್ನು. ಇಲ್ಲಿ 2-3 ಕ್ವಶನ್ ಆಗೋಯ್ತು. ಯಾರು ಅಶೋಕನ್ ಇನ್ಸ್ಕ್ರಿಪ್ಷನ್ನಲ್ಲಿ ಇಸಿಲಾ ಅನ್ನೋ ಪದನ ಇದು ಮಾಡಿದ್ರು ಅಂತಂದರೆ ಡಿ.ಎಲ್. ನರಸಿಂಹಾಚಾರ್ಯರು. ಅಥವಾ ಅಶೋಕನ್ ಇನ್ಸ್ಕ್ರಿಪ್ಷನ್ನಲ್ಲಿ ಯಾವ ಪದ ಸಿಕ್ಕಿದೆ, ಇಸಿಲಾ ಸಿಕ್ಕಿದೆ. ಅಥವಾ ಡಿ.ಎಲ್. ನರಸಿಂಹಾಚಾರ್ಯರು ಹೇಳ್ದಂಥ ಇಸಿಲಾ ಪದ ಯಾವ ಇನ್ಸ್ಕ್ರಿಪ್ಷನಲ್ಲಿ ಸಿಕ್ಕಿದೆ, ಅಶೋಕನ್ ಇನ್ಸ್ಕ್ರಿಪ್ಷನಲ್ಲಿ ಸಿಕ್ಕಿದೆ. ನೋಡಿ, ಒಂದೇ ಕ್ವಶನಲ್ಲಿ 3-4 ಥರನೂ ಮಾಡ್ಬೋದು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂತಂದರೆ ಇಸಿಲಾ ಅಂತ ಅಂದರೆ ಥ್ರೋ ಆ್ಯನ್ ಆ್ಯರೋ ಅಂತ. ಓಕೆ, ಥ್ರೋ ಆ್ಯನ್ ಆ್ಯರೋ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟು ನೋಡೋದಾದರೆ ಅರ್ಲಿಯೆಸ್ಟ್ ರಿಟನ್ ರೆಕಾರ್ಡ್ ಇನ್ ಓಲ್ಡ್ ಕನ್ನಡ ಸ್ಯಾನ್ಸ್ಕ್ರಿಟ್. ಓಕೆ, ಅರ್ಲಿಯೆಸ್ಟ್ ರಿಟನ್ ರೆಕಾರ್ಡ್ ಇನ್ ಓಲ್ಡ್ ಕನ್ನಡ ಸ್ಯಾನ್ಸ್ಕ್ರಿಟ್ ಯಾವುದು ಅಂತ ಕೇಳ್ತಾ ಇದ್ದೇನೆ. ಯಾವುದು, ಹಲ್ಮಿಡಿ ಐಹೊಳೆ ಇನ್ಸ್ಕ್ರಿಪ್ಷನ್ನ, ಅಥವಾ ಹಲ್ಮಿಡಿ ರೆಕಾರ್ಡ, ಅಥವಾ ಬಾದಾಮಿ ಇನ್ಸ್ಕ್ರಿಪ್ಷನ್ ಆಫ್ ಮಂಗಳೇಶನ, ಅಥವಾ ಕಪ್ಪೆ ಆರಭಟ್ಟ ರೆಕಾರ್ಡ ಅಂತ ಕೇಳ್ತಿರೋ ಅಂಥದ್ದು. ಓಕೆ, ಸೊ ಇಲ್ಲಿ ಐಹೊಳೆ ಇನ್ಸ್ಕ್ರಿಪ್ಷನ್ನ ನೋಡೋ ಅಂಥದ್ದಾದರೆ, ಐಹೊಳೆ ಇನ್ಸ್ಕ್ರಿಪ್ಷನ್ನು ಯಾರ ಸಮಯದ್ದು ಅಂತ ಅಂದರೆ ಚಾಲುಕ್ಯನ ಸಮಯದ್ದು ಅಂತ ಹೇಳಿದೆ ಅಲ್ವಾ. ಚಾಲುಕ್ಯನ ದೊರೆಯಾದಂಥ ಪುಲಕೇಶಿನ್ ಟು ಸಮಯದಲ್ಲಿದ್ದಂತಹ ರವಿಕೀರ್ತಿ ಅನ್ನೋ ಪೊಯೆಟ್ಟು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿ ಐಹೊಳೆ ಇನ್ಸ್ಕ್ರಿಪ್ಷನ್ನ ಬರಿತಾ ಹೋಗ್ತಾನೆ ಅಂತ ಹೇಳಿದೆ. ಓಕೆ, ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜು, ಬಟ್ ಓಲ್ಡ್ ಕನ್ನಡ ಸ್ಕ್ರಿಪ್ಟು. ಆದರೆ ಇದು ಬರೆದಂಥ ಸಮಯ ಬಂದು ಅರೌಂಡ್ 650 ಟೈಮಲ್ಲಿ ಅಂತ ಅನ್ಬೋದು. ಓಕೆ, ರಫ್ ಆಗಿ ಹೇಳೋದಾದರೆ ಒಂದು 650 ಟೈಮಲ್ಲಿ ಅಂತ. ಓಕೆ, ಸರಿ. ಹಾಗಿದ್ರೆ ನೆಕ್ಸ್ಟು ಹಲ್ಮಿಡಿ ರೆಕಾರ್ಡ್ ಅಂತ ಹೇಳ್ತೇನೆ. ಹಲ್ಮಿಡಿ ರೆಕಾರ್ಡ್ ಅಂತ ಅಂದರೆ ಇದೇನೇ ನೋಡಿ, ಹಳೆಯದಾದಂಥ ಒಂದು ಶಾಸನ ನಮಗೆ ಸಿಕ್ಕಿರೋವಂಥದ್ದು ಹಲ್ಮಿಡಿ ಶಾಸನ. ಓಕೆ, ಓಲ್ಡೆಸ್ಟ್ ನೋನ್ ಕನ್ನಡ ಇನ್ಸ್ಕ್ರಿಪ್ಷನ್ ಎಲ್ಲಿ ಸಿಕ್ಕಿರೋದು ಹಲ್ಮಿಡಿ ಶಾಸನ. ಯಾವಾಗ ಅಂದರೆ ಇದು ಬರ್ತಿರೋವಂಥದ್ದು 450 ಟೈಮಲ್ಲಿ. ಓಕೆ, ಇದೊಂದು ಇಂಪಾರ್ಟೆಂಟು ಪಾಯಿಂಟ್ ಆಗುತ್ತೆ. ನಂತರ ಇಲ್ಲಿ ಬಾದಾಮಿ ಇನ್ಸ್ಕ್ರಿಪ್ಷನ್ನು ಆಫ್ ಮಂಗಳೇಶ ಅಂತ ಹೇಳ್ತಾರೆ. ಇದು ಮಂಗಳೇಶ ಇವನ ಒಂದು ಸಮಯ ಒಂದು 550 ಟೈಮಲ್ಲಿ ಅಂದ್ಕೊಳ್ಳೋಣ, 550 to 575. ನೋಡಿ, ನಿಮಗೆ ಪಕ್ಕಾ ಡೇಟ್ಸ್ ಗೊತ್ತಿರಬೇಕು ಅಂತೇನಿಲ್ಲ, ಒಂದು ರಫ್ ಎಸ್ಟಿಮೇಟ ಆ ಥರ ಇಟ್ಕೋಬೋದು. ಹೆಂಗೆ ಅಂದರೆ ರಿಪೀಟೆಡ್ ರಿವಿಷನ್ ಮಾಡೋದ್ರಿಂದ. ಓಕೆ, ಇನ್ನು ಇದು ಕನ್ನಡ ಲ್ಯಾಂಗ್ವೇಜಲ್ಲೇ ಇರೋವಂಥದ್ದು. ಬಟ್ ಇದು ಯಾವ ಟೈಮಲ್ಲಿ ಅಂತಂದರೆ ಚಾಲುಕ್ಯದ ದೊರೆಯಾದಂತಹ ಕೃತಿವರ್ಮ ಒಂದು.
ಓಕೆ, ಇದು ಏನೋ ವಿಷ್ಣು ಟೆಂಪಲ್ ರಿಲೇಟೆಡ್, ವಿಷ್ಣು ಟೆಂಪಲ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ಡು ಇದು ಆಗಿರುತ್ತೆ. ಬಾದಾಮಿ ಟೆಂಪಲ್, ಬಾದಾಮಿ ಇನ್ಸ್ಕ್ರಿಪ್ಷನ್. ಇನ್ನು ಕಪ್ಪೆ ಆರಭಟ ಶಾಸನ, ಇದು ಒಂದು 8ನೇ ಸೆಂಚುರಿ ಅಂತ ಹೇಳ್ಬೋದು, 8th ಸೆಂಚುರಿಯಲ್ಲಿ ಕಂಡುಬರುವಂಥದ್ದು. ಓಕೆ, ಇದರಲ್ಲಿ ಒಂದು 5 ಸ್ಟ್ಯಾನ್ಸಗಳನ್ನ ನೋಡ್ತೀವಿ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇದು ತ್ರಿಪದಿಯಲ್ಲಿ ಬರೆದಿರೋ ಅಂಥದ್ದು. ಓಕೆ, ತ್ರಿಪದಿಯಲ್ಲಿ ಬರೆದಿರೋ ಅಂಥದ್ದು. ಮತ್ತು ಇಲ್ಲಿ ಏನೋ ನಾವು ವೀರಗಲ್ಲು ಅಂತ ನಾವು ಮೆನ್ಷನ್ ಮಾಡ್ಬೋದು. ವೀರಗಲ್ಲು ಅಂತಂದರೆ ಹಿಸ್ಟಾರಿಕ್ ಎಫರ್ಟ್ಸ್ ಆಫ್ ದ ವಾರಿಯರ್ಸ್, ಏನು ಅವರ ಒಂದು ವೀರ ಪೌರುಷ, ವಾರಲ್ಲಿ ಯುದ್ಧ ಮಾಡಬೇಕಾದ್ರೆ ಅವರು ತೋರ್ತಿದ್ದಂಥ ಸಾಧನೆ ಸಾಮರ್ಥ್ಯಗಳೇನಿದೆ ಅದನ್ನು ನಾವು ವೀರಗಲ್ಲು ಅಂತೀವಿ, ಅದನ್ನು ಚಿತ್ರ ಇದು ಮಾಡೋ ಅಂಥದ್ದನ್ನು. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಹಾಗಿದ್ದರೆ ನಮಗೆ ಇಲ್ಲಿ ಅರ್ಲಿಯೆಸ್ಟ್ ರಿಟರ್ನ್ ರೆಕಾರ್ಡ್ ಇನ್ ಓಲ್ಡ್ ಕನ್ನಡ ಸ್ಯಾನ್ಸ್ಕ್ರಿಟ್, ಓಲ್ಡ್ ಕನ್ನಡ ಸ್ಕ್ರಿಪ್ಟ್ ಯಾವುದು ಅಂತ ಅಂದರೆ ಅದು ಹಲ್ಮಿಡಿ ಶಾಸನ ಆಗಿರುತ್ತೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಹಲ್ಮಿಡಿ ಎಲ್ಲಿ ಇರೋ ಅಂಥದ್ದು ಅಂತ ನೋಡೋದಾದರೆ, ಹಲ್ಮಿಡಿ ಅನ್ನೋ ಜಾಗ ಕರ್ನಾಟಕದಲ್ಲಿ ಎಸ್ಪೆಷಲಿ ಹಾಸನ್ ಡಿಸ್ಟಿಕ್ ಅಂತ ಹೇಳ್ಬೋದು. ಓಕೆ, ಇದು ಕದಂಬರ ಕಕುತ್ಸವರ್ಮ ಅಂತ ಇರ್ತಾನೆ. ಕದಂಬರ ರಾಜ ಕಕುತ್ಸವರ್ಮ ಅಂತ ಇರ್ತಾನೆ. ಅವನ ಟೈಮಲ್ಲಿ ಅಡ್ಮಿನಿಸ್ಟ್ರೇಷನ್ ಎಫರ್ಟ್ಸ್ ಏನಿರುತ್ತೆ ಅದರ ರಿಲೇಟೆಡ್ನ ನಮಗೆ ಈ ರೆಕಾರ್ಡ್ಸಲ್ಲಿ ಕಾಣ್ಬೋದಾಗಿದೆ. ಓಕೆ, ಜಸ್ಟ್ ನೀವು ಏನೋ ಒಂದೊಂದು ನಾನಿಲ್ಲಿ ಏನು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಆದಷ್ಟು ನೋಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಒಳ್ಳೆಯದು. ಸೊ ದಟ್ ಫೈನಲ್ ಏನು ಪೇಪರ್ ನೀವು ಸಾಲ್ವ್ ಮಾಡೋ ಅಷ್ಟೊತ್ತಿಗೆ ಪ್ರತಿಯೊಂದು ಆಪ್ಷನ್ನಿಗೂ ನೀವೇ PhD ಮಾಡಿರೋ ರೇಂಜಿಗೆ ರೆಡಿಯಾಗಿರ್ಬೋದು. ಓಕೆ, ಫೈನ್, ಇರಲಿ ಅವೆಲ್ಲ. ನೆಕ್ಸ್ಟು ನೋಡಿ, ದ ಫಸ್ಟ್ ಕನ್ನಡ ಪೊಯಮ್ ಇನ್ ತ್ರಿಪದಿ ಮೀಟರ್ ಈಸ್ ಫೌಂಡ್ ಇನ್. ತ್ರಿಪದಿ ಮೀಟರ್ ಎಲ್ಲಿ ಅಂತಂದೆ, ಕಪ್ಪೆ ಆರಭಟ್ಟ ರೆಕಾರ್ಡು. ಆಯಿತಾ, ಹಲ್ಮಿಡಿ ಶಾಸನ ಹೇಳಿದ್ನಲ್ಲ 450, ಕರ್ನಾಟಕ ಹಾಸನ್ ಡಿಸ್ಟಿಕ್ಕು, ಕದಂಬರ ಕಾಕುತ್ಸವರ್ಮ ಅಡ್ಮಿನಿಸ್ಟ್ರೇಷನ್ನು. ಇನ್ನು ಕವಿರಾಜ ಮಾರ್ಗ ನೆಕ್ಸ್ಟ್ ಬರುತ್ತೆ. ಬಾದಾಮಿ ಇನ್ಸ್ಕ್ರಿಪ್ಷನ್ನು 500ರಿಂದ 600 ಟೈಮು ಕೃತಿವರ್ಮ ಕಾಲದ್ದು ವಿಷ್ಣು ಟೆಂಪಲ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಫರ್ಟ್ಸ್ನ ನಾವು ನೋಡ್ಬೋದಾಗಿದೆ. ಇನ್ನು 12ನೇದು ಕವಿರಾಜ ಮಾರ್ಗ. ಓಕೆ, ಏನಿದು ಕವಿರಾಜ ಮಾರ್ಗ? ದ ಅರ್ಲಿಯೆಸ್ಟ್ ಕನ್ನಡ ಲಿಟ್ರರಿ ವರ್ಕ್, ಕೃತಿ, ಮೊದಲ ಕೃತಿ, ಗದ್ಯ ಕೃತಿ ಯಾವಾಗ ಒಂದು ಸಿಕ್ಕಿದ್ದು ಅಥವಾ ಇರೋವಂಥದ್ದು ಅಂದರೆ ಕವಿರಾಜ ಮಾರ್ಗ. ಯಾವ ಒಂದು ಕಾಲದ್ದು ಅಂತ ಅಂದರೆ ಇದು ಒಂದು 9ನೇ ಸೆಂಚುರಿ, 9th ಸೆಂಚುರಿ. ಓಕೆ, ಫೈನ್. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡ್ಬೋದು. ನೋಡಿ, ಫಸ್ಟು ರಿಟರ್ನ್ ರೆಕಾರ್ಡ್, ಓಲ್ಡ್ ಕನ್ನಡದಲ್ಲಿ ರಿಟರ್ನ್ ರೆಕಾರ್ಡ್ ಸಿಗೋದು ನಮಗೆ ಹಲ್ಮಿಡಿ ಶಾಸನ. ಬಟ್ ಒಂದು ಕೃತಿ ಸಿಗೋದು ಹಲ್ಮಿಡಿ ಶಾಸನ ಯಾವಾಗ 5th ಸೆಂಚುರಿ. ಬಟ್ ಇಲ್ಲಿ ಕವಿರಾಜ ಮಾರ್ಗ ಒಂದು ಕೃತಿಯಾಗಿ ಇದಾಗಬೇಕು ಅಂದರೆ ಒಂದು 400 ವರ್ಷಗಳ ನಂತರ 9th ಸೆಂಚುರಿ ಆಸ್ಪಾಸಿಗೆ ಕವಿರಾಜ ಮಾರ್ಗ ಬರುತ್ತೆ. ಕವಿರಾಜ ಮಾರ್ಗ ಅದೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆಯಿತಾ, ನಂತರ ನೋಡೋದಾದರೆ ಇಲ್ಲಿ 5th ಸೆಂಚುರಿ ಅಂತ ಕೊಟ್ಟಿದ್ದಾನೆ ಅಲ್ವಾ. ಇನ್ನು 5th ಸೆಂಚುರಿ ಟೈಮಿಗೆ ನಮಗೆ ಏನಂತ ಹೇಳಿದ್ವಿ, ಹಲ್ಮಿಡಿ ಶಾಸನ ದೊರೆತಿದ್ದಂಥದ್ದು. ಅಲ್ಲಿ ಒಂದು ಓಲ್ಡ್ ಕನ್ನಡ ಸ್ಕ್ರಿಪ್ಟ್ ಯೂಸ್ ಮಾಡ್ತಾಯಿದ್ರು. ಬಟ್ ನಮಗೆ ಗದ್ಯ ಕೃತಿ ರಚನೆ ಆಗೋ ಮಟ್ಟಿಗೆ ಕನ್ನಡ ಅಲ್ಲಿ ಬೆಳವಣಿಗೆ ಆಗಿರಲಿಲ್ಲ. ಆಯಿತಾ, ಓಕೆ. ಅದಾದ ನಂತರ ಒಂದು 6th ಸೆಂಚುರಿ ಅಂತ ನೋಡೋದಾದರೆ ಆ ಸಮಯಕ್ಕೆ ನಮ್ಮಲ್ಲಿ ಗಂಗರು ಇರ್ತಾರೆ. ಗಂಗರಲ್ಲಿ ದುರ್ವಿನೀತ ಅಂತ ಒಬ್ಬ ಇರ್ತಾನೆ. ಓಕೆ, ದುರ್ವಿನೀತ ಇರ್ತಾನೆ. ಆ ಸಮಯದಲ್ಲೂ ಇನ್ನೂ ಕನ್ನಡ ಬೆಳೀತಾ ಇರುತ್ತೆ. ಓಕೆ, ಅದಾದಮೇಲಿಂದ ಬಾದಾಮಿ ಕೇವ್ ಇನ್ಸ್ಕ್ರಿಪ್ಷನ್ನು ಮಂಗಳೇಶನ ಬಾದಾಮಿ ಏನೋ ಇನ್ಸ್ಕ್ರಿಪ್ಷನ್ ಇದೆ. ಆ ಟೈಮಲ್ಲೂ ಕನ್ನಡನ ನಾವು ನೋಡ್ತೀವಿ, ಬಟ್ ಅಷ್ಟು ಬೆಳವಣಿಗೆ ಆಗಿರಲ್ಲ. ಆಯಿತಾ,
ನಂತರ 9ನೇ ಶತಮಾನ ಅಥವಾ ಸೆಂಚುರಿಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಪ್ರಾಪರ್ ಡೆವಲಪ್ಮೆಂಟ್ ಆಗಿರುತ್ತೆ ಕನ್ನಡದ್ದು. ಸೊ ಆ ಸಮಯದಲ್ಲಿ ನಾವು ಕವಿರಾಜ ಮಾರ್ಗನ ನೋಡ್ಬೋದು. ಇನ್ನು ಇದು ಯಾರ ಟೈಮು ಅಂತ ಅನ್ನೋದಾದರೆ ರಾಷ್ಟ್ರಕೂಟರು. ಓಕೆ, ರಾಷ್ಟ್ರಕೂಟರು. ಈ ರಾಷ್ಟ್ರಕೂಟರ ಸಮಯದಲ್ಲಿದ್ದಂತಹ ಒಬ್ಬ ಅಧಿಕಾರಿ ಅಥವಾ ರಾಜ ಯಾರೋ ಅಮೋಘ ವರ್ಷ 1 ಆಯಿತಾ. ಇವನ ಸಮಯದಲ್ಲಿ ರಚನೆ ಆದಂಥ ಒಂದು ಗದ್ಯ ಕೃತಿಯೇ ಕವಿರಾಜ ಮಾರ್ಗ. ಓಕೆ, ಇದು ಇಂಪಾರ್ಟೆಂಟ್. ಇನ್ನು 10th ಸೆಂಚುರಿ ಅನ್ನೋ ಅಷ್ಟೊತ್ತಿಗೆ ತುಂಬ ಜನ ಒಳ್ಳೊಳ್ಳೆ ಏನೋ ಕವಿಗಳೇ ಜನ್ಮ ತಾಳಿರ್ತಾರೆ. ಅದರಲ್ಲೂ ರತ್ನಾತ್ರಯರು ಅಂತ ಏನು ಹೇಳ್ತೀವಿ, ಯಾರೋ ಪಂಪ, ಪೊನ್ನ, ನಂತರ ಬರೋವಂಥ ರನ್ನ, ಇವರೆಲ್ಲ 10ನೇ ಸೆಂಚುರಿಯಲ್ಲಿದ್ದಂಥವ್ರು. ಓಕೆ, ಇವರು ಅತ್ಯುತ್ತಮವಾದಂಥ ಕನ್ನಡ ಕೃತಿಗಳ ರಚನೆಯನ್ನು ಮಾಡ್ತಾರೆ. ಓಕೆ ಫೈನ್. ಆಗಿದ್ದರೆ ನೆಕ್ಸ್ಟು ಕ್ವಶನ್ ನೋಡ್ತಾ ಹೋಗೋಣ. ಏನಂತ ಇದೆ, ಅರ್ಲಿಯೆಸ್ಟ್ ಸ್ಟೋನ್ ಇನ್ಸ್ಕ್ರಿಪ್ಷನ್ ಇನ್ ಕರ್ನಾಟಕ ಬಿಲಾಂಗ್ಸ್ ಟು ವಿಚ್ ರೂಲರ್. ನೋಡಿ, ಅರ್ಲಿಯೆಸ್ಟು ಇನ್ಸ್ಕ್ರಿಪ್ಷನ್ ಎಲ್ಲಿ ಸಿಕ್ತು ಆಯಿತಾ. ಇನ್ಸ್ಕ್ರಿಪ್ಷನ್ ಇರ್ಬೋದು, ಅರ್ಲಿಯೆಸ್ಟ್ ಕೃತಿ ಯಾವುದು, ಓಕೆ, ಕನ್ನಡ ಲಿಟ್ರರಿ ವರ್ಕು, ಅದಾದಮೇಲೆ ತ್ರಿಪದಿಯಲ್ಲಿ, ಹೀಗೆ ಪ್ರತಿಯೊಂದು ಅರ್ಲಿಯೆಸ್ಟ್ ಯಾವುದ್ಯಾವುದು ಅಂತ ಎಲ್ಲ ತಿಳ್ಕೊಳ್ತಾ ಹೋಗಬೇಕು. ಇನ್ನು ಸ್ಟೋನ್ ಇನ್ಸ್ಕ್ರಿಪ್ಷನ್ನು ಎಲ್ಲಿ ಕರ್ನಾಟಕ ಬಿಲಾಂಗ್ ಟು ರೂಲರ್ ಅಂತ ಅಂದರೆ ಅಶೋಕ. ಓಕೆ, ಅಶೋಕನು ಒಂದಷ್ಟು ಕಡೆ ಏನೋ ಸ್ಟೋನ್ ಇನ್ಸ್ಕ್ರಿಪ್ಷನ್ಗಳನ್ನ ಇದು ಮಾಡಿರ್ತಾನೆ. ಅದು ಆಲ್ ಓವರ್ ಇಂಡಿಯಾ ನಮಗೆ ಸ್ಟೋನ್ ಇನ್ಸ್ಕ್ರಿಪ್ಷನ್ಗಳು, ಅಶೋಕನ ಇನ್ಸ್ಕ್ರಿಪ್ಷನ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ. ಆ ಥರದ್ರಲ್ಲಿ ಕರ್ನಾಟಕದಲ್ಲಿ ಸುಮಾರು 13 ಪ್ಲೇಸ್ಗಳಲ್ಲಿ ನಮಗೆ ಇದು ಇನ್ಸ್ಕ್ರಿಪ್ಷನ್ಗಳು ಕಂಡುಬರುತ್ತೆ. ಎಸ್ಪೆಷಲಿ ಏನು ಬ್ರಹ್ಮಗಿರಿ ಇರ್ಬೋದು, ಸಿದ್ದಾಪುರ ಇರ್ಬೋದು, ಮಸ್ಕಿ ಇರ್ಬೋದು, ಇಂಥ ಕಡೆ ಎಲ್ಲ ನಮಗೆ ಅಶೋಕನ ಇನ್ಸ್ಕ್ರಿಪ್ಷನ್ನು ಕಂಡುಬರುತ್ತೆ ಆಯಿತಾ. ಇನ್ನೊಂದು ಇಂಪಾರ್ಟೆಂಟು, ಮಸ್ಕಿ ಇನ್ಸ್ಕ್ರಿಪ್ಷನ್ ಏನಿದೆ ಆಯಿತಾ, ಅಲ್ಲಿ ಮಾತ್ರ ನಮಗೆ ಅಶೋಕನ ಒಂದು ಟೈಟಲ್ ಏನೋ ದೇವನಾಂ ಪ್ರಿಯ. ಎಲ್ಲ ಕಡೆ ದೇವನಾಂ ಪ್ರಿಯ ಅಂತ ಇದ್ದರೆ ಮಸ್ಕಿ ಶಾಸನದಲ್ಲಿ ಅಶೋಕ ಅನ್ನೋ ಹೆಸರು ಉಲ್ಲೇಖಗೊಳ್ಳುತ್ತೆ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇವನ ಶಾಸನಗಳು ಮೋಸ್ಟ್ ಆಫ್ ದ ಟೈಮು ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿರುತ್ತೆ. ಬ್ರಾಹ್ಮಿ ಸ್ಕ್ರಿಪ್ಟು ಮತ್ತು ಸೌತ್ ಇಂಡಿಯಾದಲ್ಲಿ ಕಂಡಿರೋವಂಥದ್ದೆಲ್ಲ ಪ್ರಾಕೃತ್ ಲ್ಯಾಂಗ್ವೇಜಲ್ಲಿರೋವಂಥದ್ದು. ಪ್ರಾಕೃತ್ ಲ್ಯಾಂಗ್ವೇಜು ಬ್ರಾಹ್ಮಿ ಸ್ಕ್ರಿಪ್ಟ್ ಆಗಿರುತ್ತೆ. ಓಕೆ ಫೈನ್. ಇನ್ನು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಆಗಿದ್ದರೆ ಐಹೊಳೆ ಇನ್ಸ್ಕ್ರಿಪ್ಷನ್ನು ಏನಿದೆ, ಆಫ್ ಪುಲಕೇಶಿನ್ ಟು ವಾಸ್ ರಿಟನ್ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಸ್ಕ್ರಿಪ್ಟ್, ಅಂದರೆ ಕನ್ನಡ ಲ್ಯಾಂಗ್ವೇಜು ಕನ್ನಡ ಸ್ಕ್ರಿಪ್ಟ, ಅಥವಾ ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಕನ್ನಡ ಸ್ಕ್ರಿಪ್ಟ, ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಬ್ರಾಹ್ಮಿ ಸ್ಕ್ರಿಪ್ಟ. ನಾಗಲಿಂದ ಹೇಳ್ತಾ ಇದ್ದೆ, ಇದು ಬರ್ತಿರೋವಂಥದ್ದು ಐಹೊಳೆ ಇನ್ಸ್ಕ್ರಿಪ್ಷನ್ನು ಪುಲಕೇಶಿನ್ ಟು ಚಾಲುಕ್ಯ ದೊರೆ ಯಾರು, ರವಿಕೀರ್ತಿ. ಬರ್ದಿರೋಂಥ ಲ್ಯಾಂಗ್ವೇಜು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜು ಕನ್ನಡ ಸ್ಕ್ರಿಪ್ಟು. ಆನ್ಸರ್ ಬಂದು 14C. ಓಕೆ ಫೈನ್, ಇಷ್ಟು ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಕ್ರಿಪ್ಷನ್ಸ್ ಕಮಮೊರೇಟ್ಸ್ ದ ವಿಕ್ಟ್ರಿ ಆಫ್ ವಿಕ್ರಮಾದಿತ್ಯ II ಓವರ್ ದ ಪಲ್ಲವಾಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಿಕ್ರಮಾದಿತ್ಯ II ಪಲ್ಲವರ ಮೇಲೆ ಏನೋ ಒಂದು ವಿಜಯೀ ಭವ ಆಗ್ತಾನೆ. ಆ ವಿಜಯ ಯಾವಾಗ ಸಿಗುತ್ತೆ, ಯಾವ ಥರ ಸಿಗುತ್ತೆ ಅನ್ನೋದೆಲ್ಲ ನಾವು ಹಿಸ್ಟ್ರಿಯಲ್ಲಿ ಓದ್ತೀವಿ. ಬಟ್ ಈ ಒಂದು ವಿಜಯ ಯಾತ್ರೆನ ಎಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂದರೆ ಕಂಚಿ ರೆಕಾರ್ಡ್ಸಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆನಾ, ಇದೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಐಹೊಳೆ ಇನ್ಸ್ಕ್ರಿಪ್ಷನ್ನ ಆಗಲಿಂದ ಹೇಳ್ತಾನೆ ಇದ್ದೀನಿ. ಹೆಂಗೆ ಅಂದರೆ ನೋಡಿ, ನೀವು ಆಪ್ಷನ್ ಇದು ತಿರ್ಗಾಮುರ್ಗ ಅದೇ ಓದಿ 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 ಹೆಂಗೆ ಅಂತ ಅಂದರೆ ನಿಮಗೆ ಫುಲ್ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ಬೇಕು.
ಬಾದಾಮಿ ಕ್ಲಿಫ್ ರೆಕಾರ್ಡ್ ಅಥವಾ ಬಾದಾಮಿ ಇನ್ಸ್ಕ್ರಿಪ್ಷನ್ ಅಂದಿದ ತಕ್ಷಣ ಮಂಗಳೇಶ ಬಂದ್ಬಿಡಬೇಕು. ಐಹೊಳೆ ಅಂದಿದ ತಕ್ಷಣ ಪುಲಕೇಶಿನ್ ಟು ಬರಬೇಕು. ಪುಲಕೇಶಿನ್ ಟು, ರವಿಕೀರ್ತಿ, ಓಕೆ, ಕೋರ್ಟ್ ಪೊಯೆಟು, ಸ್ಯಾನ್ಸ್ಕ್ರಿಟಲ್ಲಿ ಬರೆದಿದ್ದು, ಓಲ್ಡ್ ಕನ್ನಡ ಸ್ಕ್ರಿಪ್ಟಲ್ಲಿ ಇತ್ತಿದ್ದು. ಓಕೆ, ಇವೆಲ್ಲ ನಿಮ್ಮ ತಲೆಯಲ್ಲಿ ಹಂಗೆ ಹಚ್ಚುಳಿಬೇಕು. ಇನ್ನು ಕಂಚಿ ರೆಕಾರ್ಡ್, ಈ ಕಂಚಿ ರೆಕಾರ್ಡೇನು ವಿಕ್ರಮಾದಿತ್ಯ ಟು ಏನಿದ್ದಾನೆ ಅವನು ಪಲ್ಲವರ ಮೇಲೆ ದಿಗ್ವಿಜಯ ಸಾಧಿಸಿದ ನಂತರ ಬರೆಯುವಂಥದ್ದು. ಪಲ್ಲವ ದೊರೆ ಯಾರಾಗಿದ್ದ ಆ ಟೈಮಲ್ಲಿ ಅಂತ ಅಂದರೆ ನಂದಿವರ್ಮನ್ ಟು ಇವನ ಮೇಲೆ ದೊರೆ ಇವನ ಮೇಲೆ ವಿಜಯ ಸ್ಥಾಪಿಸಿದ ನಂತರ ಕಂಚಿ ರೆಕಾರ್ಡಲ್ಲಿ ಉಲ್ಲೇಖಗೊಳ್ಳುತ್ತೆ. ಇನ್ನು ವಿಕ್ರಮಾದಿತ್ಯನ್ ಟು ಇವರ ಬಗ್ಗೆ ಒಂದು ನಾನಿಲ್ಲಿ ಏನಂತ ಹೇಳಿದೆ, ಇಲ್ಲಿ ಹೇಳಿದ್ದೆ, ಎಲ್ಲಿ ಓಕೆ, ಇಲ್ಲಿ ಏನಂತ ಹೇಳಿದ್ದೆ ನೋಡಿ, ಲೋಕಮಹಾದೇವಿ ವಿಕ್ರಮಾದಿತ್ಯನ್ ಟು ವಿಜಯ ಸ್ಥಾಪಿಸಿ ಬರ್ತಾನೆ ಪಲ್ಲವರ ಮೇಲೆ. ಅದಾದ ನಂತರ ಇದನ್ನು ಕಂಚಿ ರೆಕಾರ್ಡಲ್ಲಿ ಉಲ್ಲೇಖಗೊಂಡ್ರೆ ಇಲ್ಲಿ ಅವ್ರ ಮನೆ ಹತ್ರ ಲೋಕಮಹಾದೇವಿ ಇರೋರು ವಿರೂಪಾಕ್ಷ ಟೆಂಪಲ್ ಪಟ್ಟದಕಲ್ಲಿನಲ್ಲಿ ರಚನೆ ಮಾಡಿಸ್ತಾರೆ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನೀವು ಕನೆಕ್ಟ್ ಮಾಡ್ಕೊಳ್ತಾ ಹೋದರೆ ತುಂಬ ದಿನ ನೆನಪಲ್ಲಿಟ್ಕೋಬೋದು. ಓಕೆ ಫೈನ್. ನೆಕ್ಸ್ಟು ಮಹಾಕೂಟ ಪಿಲ್ಲರ್ ಇನ್ಸ್ಕ್ರಿಪ್ಷನ್ನ ಬಗ್ಗೆ ನೋಡೋದಾದರೆ ಇದು ಯಾವ ಟೈಮಲ್ಲಾಗಿದ್ದು, ಇದೂ ಅಷ್ಟೇ ಚಾಲುಕ್ಯರ ದೊರೆ ಮಂಗಳೇಶ. ಆಯಿತಾ, ಇದು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿರೋವಂಥದ್ದು, ಬಟ್ ಓಲ್ಡ್ ಕನ್ನಡ ಸ್ಕ್ರಿಪ್ಟು. ಏನಿದು ಅಂತಂದರೆ ಶಿವ ಟೆಂಪಲ್ ಇರುತ್ತೆ, ಶಿವ ದೇವಸ್ಥಾನ ಇರುತ್ತೆ. ಶಿವನ ದೇವಸ್ಥಾನಕ್ಕೆ 10 ಹಳ್ಳಿಗಳನ್ನ ದಾನ ಮಾಡ್ತಾರೆ. ಆಯಿತಾ, ಸೊ ಈ 10 ಹಳ್ಳಿ ದಾನ ಮಾಡುವಂಥ ಒಂದು ಉಲ್ಲೇಖ ಇಲ್ಲಿ ಮಹಾಕೂಟ ಪಿಲ್ಲರ್ ಇನ್ಸ್ಕ್ರಿಪ್ಷನ್ನಲ್ಲಿ ನೋಡ್ಬೋದಾಗಿದೆ. ಓಕೆ ಫೈನ್. ಆಯಿತು, ನೆಕ್ಸ್ಟು ಇಲ್ಲಿ ಆನ್ಸರ್ ಏನು, ಕಮೆಮೊರೇಟ್ಸ್ ವಿಕ್ಟ್ರಿ ಆಫ್ ವಿಕ್ರಮಾದಿತ್ಯ ಟು ಓವರ್ ಪಲ್ಲವಾಸ್ ಅಂದರೆ ಕಂಚಿ ರೆಕಾರ್ಡು. ಆಯಿತು, ಸರಿ. ಹಾಗಿದ್ರೆ ನೆಕ್ಸ್ಟು ನೋಡಿ, ಏನಂತ ಹೇಳ್ತಾ ಇದ್ದೇನೆ, ದ ಸಂಗಮ ಬ್ರದರ್ಸ್. ಆಯಿತಾ, ದ ಸಂಗಮ ಬ್ರದರ್ಸ್ ಶೃಂಗೇರಿ ಗ್ರ್ಯಾಂಟ್ ನೀಡೋ ಅಂಥ ಒಂದು ಇದು ಯಾವ ಒಂದು ಡೈನೆಸ್ಟಿಗೆ ರಿಲೇಟೆಡ್ ಅಂತಂದರೆ, ಸಂಗಮ ಅಂತ ಬಂದಿದ್ದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು. ಸಂಗಮ, ಸಲುವ, ತುಳುವ, ಅರವೀಡು ಇವೆಲ್ಲ ರಿಲೇಟೆಡ್ ಟು ವಿಜಯನಗರ. ಓಕೆ, ಇದು ಇಂಪಾರ್ಟೆಂಟು, ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಆಯಿತಾ, ಇನ್ನು ಇಲ್ಲಿ ಕಲ್ಯಾಣಿ ಚಾಲುಕ್ಯರು ಅಂತ ಹೇಳ್ತಾನೆ. ಸೊ ಸುಮ್ಮನೆ ಒಂದು ಇದನ್ನು ನೋಡೋದಾದರೆ, ಓಕೆ, ಕಲ್ಯಾಣಿ ಚಾಲುಕ್ಯರು ಅಲ್ವಾ, ಚಾಲುಕ್ಯರಲ್ಲೇ ಕಲ್ಯಾಣಿ ಚಾಲುಕ್ಯರು, ವೆಂಗಿ ಚಾಲುಕ್ಯರು ಆ ಥರ ಎಲ್ಲ ಬರ್ತಾರೆ. ಸೊ ಕಲ್ಯಾಣಿ ಚಾಲುಕ್ಯರು ಇವ್ರನ್ನ ನಾವು ವೆಸ್ಟರ್ನ್ ಚಾಲುಕ್ಯರು ಅಂತ ಹೇಳ್ಬೋದು, ವೆಸ್ಟರ್ನ್ ಚಾಲುಕ್ಯಾಸ್. ಇವರು ಅರೌಂಡು ಯಾವ ಟೈಮು ಅಂತಂದರೆ 10th ಇಂದ 11th ಸೆಂಚುರಿ ಟೈಮ್ ಅವರು ಅಂತ ಅನ್ಬೋದು. ಇನ್ನು ಇವರೊಂದು ಕ್ಯಾಪಿಟಲ್ ಕಲ್ಯಾಣಿ ಅಂತ ಹೇಳ್ಬೋದು. ಕ್ಯಾಪಿಟಲ್ ಕಲ್ಯಾಣಿ, ಯಾವ ರೀಜನ್, ಬಸವ ಕಲ್ಯಾಣ ರೀಜನ್ ಅಂತ ಹೇಳ್ಬೋದು, ಬಸವ ಕಲ್ಯಾಣ. ಈ ಒಂದು ಡೈನೆಸ್ಟಿ ಅಥವಾ ಸ್ಥಾಪನೆ ಮಾಡಿದಂಥ ರಾಜ ತೈಲಪ್ಪ II. ಆಯಿತಾ, ಇಂಪಾರ್ಟೆಂಟ್ ರೂಲರ್ನ ನೋಡೋದಾದರೆ ವಿಕ್ರಮಾದಿತ್ಯ VI ಅಂತ ಹೇಳ್ಬೋದು. ಓಕೆ ಫೈನ್. ನಂತರ ಹೊಯ್ಸಳರ ಬಗ್ಗೆ ಆಪ್ಷನ್ನಲ್ಲಿ ಕೊಡಲಾಗಿದೆ ಅಲ್ವಾ. ಹೊಯ್ಸಳರು ಇವರೇನು ಮಾಡ್ತಾರೆ, ಇವರು ಈ ವೆಸ್ಟರ್ನ್ ಚಾಲುಕ್ಯರ ನಂತರ ಅಥವಾ ಫ್ಯೂಡೇಟರೀಸ್ ಅಂತ ಹೇಳ್ಬೋದು, ಇವ್ರ ಅಂಡರಲ್ಲಿ ಬರುವಂಥ ಸಾಮಂತ ರಾಜರು ಅಂತಲೂ ಹೇಳ್ಬೋದು. ಓಕೆ, ಫ್ಯೂಡೇಟರೀಸು ಇವರು ಹೊಯ್ಸಳಾಸ್ ಆಗಿರ್ತಾರೆ. ಓಕೆ, ಸೊ ಇವರ ಬಗ್ಗೆ ಹೇಳೋದಾದರೆ
ಡೆಪ್ತ್ ಆಮೇಲಿಂದ ನೋಡ್ತಾ ಹೋಗೋಣ. ಸದ್ಯಕ್ಕೆ ವಿಜಯನಗರ ರಿಲೇಟೆಡ್ ಒಂದು ಕ್ವಶನ್ ಕೇಳಿರೋದಲ್ವ, ಸಂಗಮ ಅಂತ. ಸೊ ವಿಜಯನಗರ ಏನಿದೆ ಇದನ್ನು ನೋಡೋದಾದರೆ ಇದು ಸ್ಥಾಪನೆಗೊಂಡಂಥ ಸಮಯದ 1336 AD ಯಲ್ಲಿ ಯಾರ್ಯಾರಿಂದ ಅಂದರೆ ಹರಿಹರ ಮತ್ತು ಬುಕ್ಕ ಇವರಿಬ್ಬರು ಯಾವ ಒಂದು ಸಂಸ್ಥಾನಕ್ಕೆ ಸೇರಿದಿರೋ ಅಂಥವ್ರು ಸಂಗಮ ಡೈನೆಸ್ಟಿ. ಆಯಿತಾ? ಓಕೆ. ನಂತರ ಈ ಒಂದು ಶೃಂಗೇರಿ ಗ್ರ್ಯಾಂಟ್ ಅಂತ ಏನಂದೆ, ಇದು ಒಂದು 1346 ಇವರು ಸಂಗಮ ಡೈನೆಸ್ಟಿ ಸ್ಥಾಪನೆ ಆದ 10 ವರ್ಷಗಳ ನಂತರ ಇದರಲ್ಲಿ ಏನಂತ ಉಲ್ಲೇಖ ಆಗುತ್ತೆ, ಹರಿಹರ ಏನಿರ್ತಾನೆ ಅವನನ್ನು ಒಬ್ಬ ರಾಜನಾಗಿ ಸ್ವೀಕರಣೆ ಇರ್ಬೋದು ಅಥವಾ ಅವನು ಎಷ್ಟು ಪ್ರದೇಶ ಆಳ್ತಿದ್ದಾನೆ ಅಂತ ಇರ್ಬೋದು, ಅದರ ಬಗ್ಗೆ ಉಲ್ಲೇಖ ಆಗುತ್ತೆ. ಮತ್ತು ಅವನ ಕ್ಯಾಪಿಟಲ್ನೂ ಸಹ ಇದರಲ್ಲಿ ಕಾಣ್ಬೋದಾಗಿದೆ. ಏನಂತ ಹೇಳ್ತಾರೆ, ವಿದ್ಯಾನಗರ. ಇದನ್ನು ಕ್ಯಾಪಿಟಲ್ ಅಂತ ಉಲ್ಲೇಖ ಮಾಡ್ತಾರೆ. ವಿದ್ಯಾನಗರನೇ ಮುಂದೆ ವಿಜಯನಗರ ಆಗಿ ಮಾರ್ಪಾಟಾಗುತ್ತೆ. ಓಕೆ. ಸೊ ಈ ಶೃಂಗೇರಿ ಗ್ರ್ಯಾಂಟು ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಆಮೇಲೆ ನೋಡೋದಾದರೆ, ಇದು ಈ ಸಂಗಮ ಬ್ರದರ್ಸ್ ಏನಿರ್ತಾರೆ, ಹರಿಹರ ಮತ್ತು ಬುಕ್ಕ, ಇವರಿಬ್ಬರು ಮಠಕ್ಕೆ ಲ್ಯಾಂಡ್ನ ದತ್ತಿ ಕೊಡ್ತಾರೆ, ಗ್ರ್ಯಾಂಟ್ ಕೊಡ್ತಾರೆ. ಓಕೆ. ಸೊ ಈ ಸಂಗಮ ಬ್ರದರ್ಸು ಶೃಂಗೇರಿ ಮಠಕ್ಕೆ ನೀಡಿದಂಥ ಲ್ಯಾಂಡ್ ಗ್ರ್ಯಾಂಟ್ ಆಗಿರುತ್ತೆ. ಓಕೆ. ಸೊ ಇಷ್ಟು ಸ್ನೇಹಿತರೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಸೆವುನಾ ಡೈನೆಸ್ಟಿ ಅಂತ ಒಂದು ಆಪ್ಷನಲ್ಲಿ ಮೆನ್ಷನ್ ಆಗಿದೆ. ಸೆವುನಾಸ್ ಅಂತ ಏನಂದರೆ ಇವರು ದೇವಗಿರಿಯ ಯಾದವರು. ಓಕೆ. ಇವರು ಎಸ್ಪೆಷಲಿ ಇದು ಇಂಡಿಯಾ ಅಂದರೆ ಏನು, ನರ್ಮದಾಯಿಂದ ಕೃಷ್ಣ ತುಂಗಭದ್ರ ಆಲ್ಮೋಸ್ಟ್ ಈ ರೀಜನ್ ಏನಿದೆ, ನರ್ಮದಾಯಿಂದ ತುಂಗಭದ್ರ ಈ ರೀಜನ್ನ ಇವರು ಆಳ್ವಿಕೆ ನಡೆಸುವಂಥದ್ದು. ಓಕೆ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಓಕೆ. ನೆಕ್ಸ್ಟು ನೋಡೋದಾದರೆ ಯಾವ ಕ್ವಶನ್ ನೋಡೋದು, ಒಂದು ಸೆಕೆಂಡ್. ಸರಿ. ಓಕೆ. ಆಯಿತು. ನೆಕ್ಸ್ಟು ಇಲ್ಲಿ ಬರೋಣ. ಓಕೆ. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾನೆ ನೋಡಿ, ಬೇಗೂರು ಹೀರೋ ಸ್ಟೋನ್ ಇನ್ಸ್ಕ್ರಿಪ್ಷನ್ ಪ್ರಿಸರ್ವ್ಡ್ ಇನ್ ಬೆಂಗಳೂರು ಮ್ಯೂಸಿಯಂ ಬಿಲಾಂಗ್ಸ್ ಟು ವಿಚ್ ಡೈನೆಸ್ಟಿ ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಸೊ ಹೊಯ್ಸಳಾಸ, ಗಂಗಾಸ, ಕದಂಬಾಸ, ಚಾಲುಕ್ಯಾಸ ಅಂತ ಕೇಳ್ತಾ ಇರೋದು ಬೇಗೂರು ಹೀರೋ ಸ್ಟೋನ್ ಇನ್ಸ್ಕ್ರಿಪ್ಷನ್. ಸೊ ಇಲ್ಲಿ ನೋಡೋದಾದರೆ ಗಂಗರು. ಓಕೆ. ಇಟ್ ಬಿಲಾಂಗ್ಸ್ ಟು ಗಂಗಾಸ್ ಡೈನೆಸ್ಟಿ. ಗಂಗಾ ಡೈನೆಸ್ಟಿಯಲ್ಲಿದ್ದಂಥ ಒಬ್ಬ ರಾಜ. ಓಕೆ. ಯಾರೋ ಹಿರೇಯಪ್ಪ ಅಂತ. ಇವೆಲ್ಲ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಸುಮ್ಮನೆ ತಿಳ್ಕೊಂಡಿರೆ. ಹಿರೇಯಪ್ಪನ ಉಲ್ಲೇಖ ಇರ್ಬೋದು, ಅಥವಾ ಆ ಟೈಮಲ್ಲಿ ಒಬ್ಬ ನಾಯಕ ಇರ್ತಾನೆ. ಆ ನಾಯಕನ ಹೆಸರು ನಗತಾರ ಅಂತ. ಅವನ ಒಂದು ಸಾವಿರ್ಬೋದು. ಇವೆಲ್ಲದರ ಉಲ್ಲೇಖ ಬೇಗೂರು ಹೀರೋ ಸ್ಟೋನ್ ಇನ್ಸ್ಕ್ರಿಪ್ಷನ್ನಲ್ಲಿ ಇರುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಬೆಂಗಳೂರು ಅನ್ನೋ ಹೆಸರಿನ, ಈ ಬೆಂಗಳೂರು ಅನ್ನೋ ಪದದ ಹೆಸರಿನ ಉಲ್ಲೇಖ ಪ್ರಥಮ ಬಾರಿಗೆ ಫಸ್ಟ್ ನೋನ್ ರಿಟರ್ನ್ ಮೆನ್ಷನ್ ಆಫ್ ನೇಮ್ ಬೆಂಗಳೂರು ಎಲ್ಲಿ ಸಿಗುತ್ತೆ, ಬೇಗೂರು ಹೀರೋ ಸ್ಟೋನ್ ಇನ್ಸ್ಕ್ರಿಪ್ಷನ್ ಇದರಲ್ಲಿ ಸಿಗುವಂಥದ್ದು. ಮತ್ತು ಇದು ರಿಲೇಟೆಡ್ ಟು ಗಂಗಾ ಡೈನೆಸ್ಟಿ. ಓಕೆ. ಫೈನ್. ನಂತರ ನೋಡೋದಾದರೆ ಚಾಲುಕ್ಯರ ವಿಕ್ರಮ ಎರ ವಾಸ್ ಸ್ಟಾರ್ಟೆಡ್ ಬೈ ಹೂಮ್. ವಿಕ್ರಮಾದಿತ್ಯ 1, ವಿಕ್ರಮಾದಿತ್ಯ 2, ವಿಕ್ರಮಾದಿತ್ಯ 6 ಅಥವಾ ಪುಲಕೇಶಿನ್ 2 ಅಂತ ಹೇಳ್ತಾ ಇದ್ದಾರೆ. ಓಕೆ. ಫೈನ್. ಇದರಲ್ಲಿ ಆನ್ಸರ್ ಬಂದು ನೋಡಿ, ವಿಕ್ರಮಾದಿತ್ಯನ್ 6 ಆನ್ಸರ್ ನೆನಪಲ್ಲಿಟ್ಕೋಬೇಕು. ವಿಕ್ರಮಾದಿತ್ಯನ್
6 ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ, ಒಂದು, ಇವನ ಅಣ್ಣ ಸೋಮೇಶ್ವರ 2 ಅಂತ ಇರ್ತಾನೆ. ಸೋಮೇಶ್ವರ 2 ಅಣ್ಣ ಇವನು. ಓಕೆ, ಇವನನ್ನು ಸೋಲಿಸಿ ವಿಕ್ರಮಾದಿತ್ಯ 6 ಏನಿರ್ತಾನೆ ಅಧಿಕಾರಕ್ಕೆ ಬರ್ತಾನೆ. ಅಲ್ಲಿಯವರೆಗೂ ಚಾಲ್ತಿಯಲ್ಲಿದ್ದ ಶಾಕಾಯರ ಅಂತ ಏನಿರುತ್ತೆ ಅದನ್ನು ಅಬಾಲಿಷ್ ಮಾಡ್ತಾನೆ. ಇದಾದ ನಂತರ ಚಾಲುಕ್ಯನ್ ವಿಕ್ರಮ ಎರಾ ಅಂತ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ನೆನಪಲ್ಲಿ ಇಟ್ಕೋಬೇಕು. ಇನ್ನು ವಿಕ್ರಮಾದಿತ್ಯನ್ 2 ಬಗ್ಗೆ ನಾವೊಂದಷ್ಟು ಆಗಲೇ ನೋಡಿದ್ವಿ. ಏನು ವಿಕ್ರಮಾದಿತ್ಯನ್ 2 ಪಲ್ಲವ ನಂದಿವರ್ಮನ್ 1 ಅವ್ರ ಮೇಲೆ ವಿಜಯ ಯುದ್ಧ ಸಾಧಿಸ್ತಾನೆ. ಕಂಚಿ ರೆಕಾರ್ಡ್ ಇದೆ. ಲೋಕಮಹಾದೇವಿಯವರು ಪಟ್ಟದಕಲ್ಲು ಅಲ್ಲಿ ಒಂದು ಟೆಂಪಲ್ನ ಇದು ಮಾಡ್ತಾರೆ, ವಿರೂಪಾಕ್ಷ ಟೆಂಪಲ್ಲು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಪುಲಕೇಶಿನ್ 2 ಬಂದು ಆಗಲೇ ಹೇಳಿರೋ ಹಾಗೆ, ಒಂದು ಸೆಕೆಂಡ್, ಓಕೆ, ಪುಲಕೇಶಿನ್ 2 ಬಂದು ಏನು ಇವರ ಒಂದು ಉಲ್ಲೇಖನೂ ನಾವು ನೋಡಿದ್ವಿ. ರವಿಕೀರ್ತಿ ಅವರು ಬರೆದಿರೋ ಅಂಥದ್ದು ಇವನ್ನೆಲ್ಲ ನಾವು ನೋಡಿದ್ವಿ ಅಲ್ವಾ. ಓಕೆ, ಅದಾದ ಮೇಲೆ ನೆಕ್ಸ್ಟು ಕ್ವಶನ್ ನೋಡೋದಾದರೆ, ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಫೌಂಡ್ ಅಟ್ ಸಿಂದೋಗಿ ನಿಯರ್ ಕೊಪ್ಪಳ್ ಬಿಲಾಂಗ್ ಟು ವಿಚ್ ಪೀರಿಯಡ್? ಓಕೆ, ಪಂಚ್ ಮಾರ್ಕ್ಡ್ ಕಾಯಿನು ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಅದು ಪ್ರೀ ಕ್ರಿಶ್ಚಿಯಾನಿಕ್ ಎರಾನ, ಶತಮಾನ ಪೀರಿಯಡ, ಗುಪ್ತಾ ಪೀರಿಯಡ ಅಥವಾ ರಾಷ್ಟ್ರಕೂಟ ಪೀರಿಯಡ? ಇದರಲ್ಲಿ ನಾವು ಅತಿ ಹೆಚ್ಚು ಬಳಕೆ ಯಾವಾಗ ನೋಡ್ತೀವಿ ಅಂದರೆ ಪ್ರೀ ಕ್ರಿಶ್ಚಿಯನ್ ಎರಾ. ಕ್ರಿಶ್ಚಿಯನ್ ಎರಾ ಸ್ಥಾಪನೆಗೊಳ್ಳುವಂಥ ಮುಂಚೆನೇ ನಾವು ಪಂಚ್ ಮಾರ್ಕ್ಡ್ ಕಾಯಿನ್ಸ್ಗಳನ್ನ ನೋಡ್ತಾ ಇದ್ವಿ. ಇದನ್ನು ಇಶ್ಯೂ ಮಾಡ್ತಿದ್ದಂಥವ್ರು ಯಾರು ಅಂದರೆ ಆಗಿನ ಕಾಲದಲ್ಲಿದ್ದಂತಹ ಮಹಾಜನಪದಾಸ್ ಅಂತ ಏನಿದ್ದಾರೆ ಅವರು, ಮಹಾಜನಪದಾಸು ಅಥವಾ ಅದರ ನಂತರ ಕಂಡುಬರುವಂತಹ ಮೌರ್ಯನ್ಸು, ಇವರು ಹೆಚ್ಚಾಗಿ ಪಂಚ್ ಮಾರ್ಕ್ಡ್ ಕಾಯಿನ್ಗಳನ್ನ ಚಾಲ್ತಿಯಲ್ಲಿ ಇಟ್ಟಿದ್ದರು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ನೋಡಿ, ರಾಯಲ್ ಎಂಬ್ಲಮ್ ಆಫ್ ದ ಗಂಗಾಸ್. ರಾಯಲ್ ಎಂಬ್ಲಮ್ ಆಫ್ ದ ಗಂಗಾಸ್ ಫೌಂಡ್ ಆನ್ ದೇರ್ ಕಾಯಿನ್ಸಸ್ ಏನು ಅಂತ ಕೇಳ್ತಾ ಇದ್ದಾನೆ. ಓಕೆ, ಅದು ಲಯನ್ನ, ಎಲಿಫೆಂಟಾ, ಬುಲ್ಲ, ಆರ್ಸ ಅಂತ ನೋಡೋದಾದರೆ ಆನ್ಸರು ಎಲಿಫೆಂಟ್ ಆಗಿದೆ. ಓಕೆ, ಇಂಪಾರ್ಟೆಂಟ್ ಒನ್ನು ಇದು ನೀವು ನೆನಪಲ್ಲಿಟ್ಕೋಬೇಕು. ಗಂಗರ ಒಂದು ರಾಯಲ್ ಎಂಬ್ಲಮ್ ಯಾವುದು ಅಂತ ಅಂದರೆ ಎಲಿಫೆಂಟ್ ಆಗಿರುತ್ತೆ. ಓಕೆ, ಫೈನ್. ನೆಕ್ಸ್ಟು ನೋಡಿ, ವಿಚ್ ರೂಲರ್ ಇಶ್ಯೂಡ್ ಬ್ಯೂಟಿಫುಲ್ ಕಾಯಿನ್ಸ್ ವಿತ್ ಪರ್ಷಿಯನ್ ಲೆಜೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅಲಾವುದ್ದೀನ್ ಖಿಲ್ಜಿನ, ಮೊಹಮ್ಮದ್ ಆದಿಲ್ ಶಾನ, ಟಿಪ್ಪು ಸುಲ್ತಾನ, ಕೃಷ್ಣದೇವರಾಯನ ಅಂತ ಹೇಳಿದ್ರೆ ಎಲ್ಲರೂ ಕಾಯಿನ್ಸ್ಗಳನ್ನ ಸ್ಟಕ್ ಮಾಡ್ತಾಯಿದ್ರು. ಆದರೆ ಪರ್ಷಿಯನ್ ಲೆಜೆಂಡ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ವ್ಯಕ್ತಿ ಯಾರು ಅಂತಂದರೆ ಅದು ಟಿಪ್ಪು ಸುಲ್ತಾನ್ ಆಗಿರ್ತಾನೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೆಕ್ಸ್ಟು, ಹೂ ಅಮಾಂಗ್ ದ ಫಾಲೋಯಿಂಗ್ ಚೈನೀಸ್ ಟ್ರಾವೆಲರ್ಸ್ ವಿಸಿಟೆಡ್ ದ ಕೋರ್ಟ್ ಆಫ್ ಪುಲಕೇಶಿನ್ 2 ಅಂತ ಕೇಳ್ತಾ ಇದ್ದಾನೆ. ಪುಲಕೇಶಿನ್ 2 ಸಮಯದಲ್ಲಿ ಯಾವ ಒಬ್ಬ ಚೈನೀಸ್ ಟ್ರಾವೆಲರ್ ವಿಸಿಟ್ ಮಾಡ್ತಾನೆ ಅಂತ ನೋಡೋದಾದರೆ ಅದು ಫಾಹೇನ, ಹ್ಯುಯನ್ಸಾಂಗ, ಸಾಂಗ್ಯೋನ ಅಥವಾ ಹೈಸಿಂಗ ಅಂತ ಅಂದರೆ ಆನ್ಸರು ಹ್ಯುಯನ್ಸಾಂಗ್. ಓಕೆ, ಫಾಹೇನ್ ಯಾವಾಗ ಬರೋವಂಥದ್ದು? ಫಾಹೇನು ಚಂದ್ರಗುಪ್ತ 2 ಟೈಮಲ್ಲಿ ಬರ್ತಾನೆ. ಚಂದ್ರಗುಪ್ತ 2 ಟೈಮಲ್ಲಿ ಬರೋವಂಥದ್ದು. ಇವ್ರ ಮೇನ್ ಉದ್ದೇಶ ಏನಾಗಿರುತ್ತೆ, ಬುದ್ಧಿಸ್ಟ್ ಸ್ಕ್ರಿಪ್ಚರ್ಸ್ಗಳನ್ನ ಕಲಿಯುವಂಥದ್ದು, ಹೊರ ಜಗತ್ತಿಗೆ ಅದನ್ನು ಹೇಳ್ಕೊಡೋವಂಥದ್ದು. ಓಕೆ, ಸೊ ಇದು ಅವರ ಮೇನ್ ಉದ್ದೇಶ ಆಗಿರುತ್ತೆ. ಇವನ್ ಇನ್ಫ್ಯಾಕ್ಟ್ ಹ್ಯುಯನ್ಸಾಂಗ್ ಬರೋವಂಥವನು ಸಹ ಅವನಿಗೂ ಮೇನ್ ಅದೇ ಉದ್ದೇಶ ಆಗಿರುತ್ತೆ. ವೆರಾಸ್ ಈ ಫಾಹೇನ್ ಬಂದು ಒಂದು 4th to 5th ಸೆಂಚುರಿ ಟೈಮಲ್ಲಿ ಬಂದರೆ ಹ್ಯುಯನ್ಸಾಂಗು 7th ಸೆಂಚುರಿ ಆಸ್ಪಾಸ್ ಟೈಮಲ್ಲಿ ಬರ್ತಾನೆ. ಇವನು
ಎಸ್ಪೆಷಲಿ ಬರುವಂಥದ್ದು ನಾರ್ತಲ್ಲಿ ಆ ಟೈಮಲ್ಲಿ ಇದ್ದಂತಹ ಹರ್ಷವರ್ಧನ ಇವನ ಆಸ್ಥಾನಕ್ಕೆ ಬರ್ತಾನೆ. ಓಕೆ, ಅದಾದ ನಂತರ ನಾರ್ತಲ್ಲಿ ಹರ್ಷವರ್ಧನ ಸಮಯದ ಬಂದರೆ ಸೌತಲ್ಲಿ ಅವನಿಗೆ ಕಾಂಟೆಂಪ್ರರಿ ಪೀರಿಯಡ್ ಕಿಂಗ್ ಯಾರಿದ್ದಿದ್ದು, ಅವನ ಸರಿಸಮಾನವಾಗಿದ್ದಂಥ ಒಬ್ಬ ರಾಜದೊರೆ ಯಾರು ಅಂದರೆ ಪುಲಕೇಶಿನ್ II. ಓಕೆ, ಇನ್ನು ಯುಯನ್ ಸ್ಯಾಂಗ್ ಒಂದು ಬುಕ್ ಬರೀತಾನೆ, ಅದರ ಹೆಸರು CUK ಅಂದರೆ ರೆಕಾರ್ಡ್ಸ್ ಆಫ್ ದ ವೆಸ್ಟರ್ನ್ ರೀಜನ್ಸ್ ಅಂತ. ರೆಕಾರ್ಡ್ಸ್ ಆಫ್ ವೆಸ್ಟರ್ನ್ ರೀಜನ್ಸ್ ಅಂತ. ಇದಾದ ಮೇಲೆ ಇನ್ನೊಂದು ಕಡೆ ಹೇಳ್ತಾನೆ, ಇವರಿಬ್ಬರ ಮಧ್ಯೆ ನರ್ಮದಾ ನದಿಯ ಹತ್ತಿರ ಒಂದು ಘೋರ ಯುದ್ಧ ಆಗುತ್ತೆ, ಅದರಲ್ಲಿ ಪುಲಕೇಶಿನ್ II ಗೆಲ್ತಾನೆ ಅಂತ ಅದರ ಸಹ ಉಲ್ಲೇಖ ಆಗುತ್ತೆ. ಓಕೆ ಫೈನ್. ಅದಾದ ನಂತರ ಸುಂಗ್ಯೂನ್ ಅಂತ ಬರ್ತಾನೆ. ಇವನು ಆಸ್ಪಾಸು 6th ಸೆಂಚುರಿ ಟೈಮಲ್ಲಿ ಬರೋ ಅಂಥದ್ದು. ಇವನು ಸಹ ಬುದ್ಧಿಸ್ಟ್ ರಿಲೇಟೆಡ್ ಸ್ಕ್ರಿಪ್ಚರ್ಸ್ನ ಹುಡಿಕೊಂಡು ಬರ್ತಾನೆ. ಅದಾದ ಮೇಲೆ ಇವನು ಎಸ್ಪೆಷಲಿ ರಿಲೇಟೆಡ್ ಟು ಗಂಧಾರ ಡೈನೆಸ್ಟಿ ಬಗೆಗೆ ಜಾಸ್ತಿ ಒತ್ತು ಕೊಟ್ಟು ಬರೀತಾನೆ. ಇನ್ನು ಇವನಾದಮೇಲೆ ಯುಯನ್ ಸ್ಯಾಂಗ್ ಆದ ನಂತರ ಹೈತ್ ಸಿಂಗ್ ಅಂತ ಬರ್ತಾನೆ. ಓಕೆ, ಇವನ ಒಂದು ಸ್ಟೇ ಎಸ್ಪೆಷಲಿ ನಲಂದ ಯೂನಿವರ್ಸಿಟಿ ಏನಿದೆ, ನಲಂದ, ಅಲ್ಲಿ ಜಾಸ್ತಿ ಹೊತ್ತು ತಂಗಿರ್ತಾನೆ. ಅಲ್ಲೇ ಅತಿಯಾಗಿ ಬುದ್ಧಿಸ್ಟ್ ಸ್ಕ್ರಿಪ್ಚರ್ಸ್ ರಿಲೇಟೆಡು, ಇಂಡಿಯನ್ ಲ್ಯಾಂಡ್ ರಿಲೇಟೆಡು ಅತಿ ಹೆಚ್ಚಾಗಿ ಅವನು ಕಲಿಯುವಂಥದ್ದು. ಓಕೆ ಫೈನ್. ಇದಾದ ನಂತರ ವಿಚ್ ಅರಬ್ ಟ್ರಾವೆಲರ್ ಮೆನ್ಷನ್ಡ್ ಇನ್ 851 AD that ರಾಷ್ಟ್ರಕೂಟ ಎಂಪೈರ್ ವಾಸ್ ಒನ್ ಆಫ್ ದ 4 ಗ್ರೇಟ್ ಎಂಪೈರ್ಸ್ ಆಫ್ ದ ವರ್ಲ್ಡ್. 851 ADಯಲ್ಲಿ ಅರಬ್ ಟ್ರಾವೆಲರ್ ಒಬ್ಬ ಹೇಳ್ತಾನೆ, ರಾಷ್ಟ್ರಕೂಟ ಎಂಪೈರು ಜಗತ್ತಿನ 4 ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ. ಯಾರಿದು ಅಂತ ಅಂದರೆ ಸುಲೈಮಾನ್. ಓಕೆ, ಇಲ್ಲಿ ಮೆನ್ಷನ್ ಆಗಿರೋವಂಥ ಬೇರೆಯವ್ರನ್ನ ನೋಡೋದಾದರೆ ಇಬನ್ ಬಟೂಟಾ ಬಂದು ಮೊರಕ್ಕನ್ ಟ್ರಾವೆಲರ್. ಇವನು ನಿಮ್ಗೆ ಟ್ರಾವೆಲರ್ ಯಾವ್ಯಾವ ದೇಶದವರು ಅಂತ ತಿಳ್ಕೊಂಡ್ರೂ ಆನ್ಸರ್ ಮಾಡ್ಬೋದು ಅಲ್ವಾ. ಮೊರಕ್ಕನ್ ಟ್ರಾವೆಲರು ಇವನು ಆಸ್ಪಾಸು ಒಂದು ಯಾವಾಗ ಒಂದು 14th ಸೆಂಚುರಿ ಆಸ್ಪಾಸ್ ಟೈಮ್ ಬರೋವಂಥದ್ದು. ನೋಡಿ, ಇದು 8th ಅಂತಂದರೆ ಇದು 9th ಸೆಂಚುರಿ ಆಸ್ಪಾಸು. ಇವನು 14th ಸೆಂಚುರಿ ಆಸ್ಪಾಸ್ ಬರ್ತಾನೆ. ಇವನು ಯಾವ ಒಂದು ಡೈನೆಸ್ಟಿಗೆ ಬರ್ತಾನೆ ಅಂತಂದರೆ, ಆಗ ಆ ಸಮಯದಲ್ಲಿ ಇದ್ದಂಥ ಒಬ್ಬ ದೊರೆ ಯಾರು ಅಂತಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಐಲು ದೊರೆ ಅಂತಲೇ ಪ್ರಸಿದ್ಧ ಇವನು ಅಲ್ವಾ. ಅವನ ಒಂದು ಸಾಮ್ರಾಜ್ಯಕ್ಕೆ ಇವನು ಬರ್ತಾನೆ. ಇವನು ಇಲ್ಲಿ ಬಂದು ಒಂದು ಬುಕ್ನ ಬರೀತಾನೆ. ಆ ಬುಕ್ ಹೆಸರು ರಿಹ್ಲಾ ಅಂತ. ರಿಹ್ಲಾ ರಿಲೇಟೆಡ್ ಟು ಯಾವ ಒಂದು ಕಿಂಗ್ ಅಂತಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ಕು. ಅವನ ಸಾಮ್ರಾಜ್ಯದಲ್ಲಿ ಆ ಟೈಮಿಗಿದ್ದಂಥ ಪೊಲಿಟಿಕಲ್ ಸೋಷಿಯಲ್ ಕಂಡೀಷನ್ಸ್ನ ಬರೆಯೋವಂಥವನು ಇಬನ್ ಬಟೂಟಾ, ಮೊರಕ್ಕನ್ ಟ್ರಾವೆಲರ್. ಓಕೆ, ಇದಾದ ನಂತರ ಬರುವಂಥ ಒಬ್ಬ ಅರಬ್ ಟ್ರಾವೆಲರ್ ಅಲ್ ಮಸೂದಿ ಅಂತ. ಇವನು 10ನೇ ಸೆಂಚುರಿಯಲ್ಲಿ ಬರ್ತಾನೆ. ಓಕೆ, ಈ 10ನೇ ಸೆಂಚುರಿಯಲ್ಲಿ ಬಂದಂಥವ ಇವನು ಹೆಚ್ಚಾಗಿ ರಾಷ್ಟ್ರಕೂಟ ದೊರೆಯರ ಬಗ್ಗೆ ಬರೀತಾನೆ. ಆಯಿತಾ. ಅದು ಅವನು ಬರೆದಿರೋವಂಥ ಬುಕ್ನ ನೋಡೋದಾದರೆ ದ ಮಿಡೋಸ್ ಆಫ್ ಗೋಲ್ಡ್ ಆ್ಯಂಡ್ ಮೈನ್ಸ್ ಆಫ್ ಜೆಮ್ಸ್ ಅಂತ. ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನಮ್ಮ ಆನ್ಸರಲ್ಲಿ ಕಂಡುಬರುವಂತಹ ವ್ಯಕ್ತಿ ಸುಲೈಮಾನ್. ಆಯಿತಾ. ಇವನು 9th ಸೆಂಚುರಿ 851 AD ಅಂತ ಅನ್ನಲ್ಲ, ಆಗ ಬರುವಂಥವನು. ಇವನ ಬುಕ್ ಬಂದು ಸಿಲ್ಸಿಲಾ ಹುತ್ ತವಾರಿಕ್ ಅಂತ ಅಂದರೆ ಡೀಟೇಲ್ಡ್ ಕ್ರೋನಾಲಜಿಯಲ್ಲಿ ಬರೆಯುವಂಥದ್ದನ್ನು ತವಾರಿಕ್ ಅಂತ ಅಂತಾರೆ. ಸೊ ಇವನು ಸುಲೈಮಾನ್ ಬರೆದಿರೋವಂಥದ್ದು ಸಿಲ್ಸಿಲಾ ಹುತ್ ತವಾರಿಕ್ ಅಂತ. ಆಯಿತಾ. ಇವನು ಯಾವ ಒಂದು ಟೈಮಲ್ಲಿ ಬರ್ತಾನೆ ಅಂತಂದರೆ ರಾಷ್ಟ್ರಕೂಟರ ಟೈಮಲ್ಲಿ ಆಗಿದ್ದಂತಹ ದೊರೆ ಬಂದು ಅಮೋಘ ವರ್ಷ 1. ಓಕೆ, ಆಗ ಬಂದಂತಹ ಸುಲೈಮಾನ್ ಏನಂತ ಹೇಳ್ತಾನೆ, ರಾಷ್ಟ್ರಕೂಟ ಎಂಪೈರು ಜಗತ್ತಿನ 4 ಅತಿ ದೊಡ್ಡ ಅತಿ ಉತ್ತಮವಾದಂಥ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳ್ತಾನೆ. ಓಕೆ,
ಇದಾದ ನಂತರ ಆಪ್ಷನಲ್ಲಿ ಅಲ್ ಎಸ್ತಾಕ್ರಿ ಅಂತ ಹೇಳ್ತಾನೆ. ಇವನು ಪರ್ಷಿಯನ್ ಜಿಯೋಗ್ರಫರು, 10ನೇ ಸೆಂಚುರಿಯಲ್ಲಿ ಬರುವಂಥ ಒಬ್ಬ ಪರ್ಷಿಯನ್ ಜಿಯೋಗ್ರಫರ್ ಅಂತ ಹೇಳ್ಬೋದು. ಇವನು ಸಹ ರಾಷ್ಟ್ರಕೂಟನ್ ಎಂಪೈರಿಗೆ ಬಂದು ಅಲ್ಲಿ ರಿಲೇಟೆಡ್ ಏನಿರುತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಫೈನ್, ಓಕೆ. ನೆಕ್ಸ್ಟು, ವಿಚ್ ಇಟಾಲಿಯನ್ ಟ್ರಾವೆಲರ್ ವಿಸಿಟೆಡ್ ದ ವಿಜಯನಗರ ಎಂಪೈರ್ ಡ್ಯೂರಿಂಗ್ ದ ರೈನ್ ಆಫ್ ದೇವರಾಯ ಒನ್ ಅಂತ ಹೇಳ್ತಾನೆ. ಓಕೆ, ಸೊ ಇದು ಆನ್ಸರ್ ಬಂದು ಪಿಯೆಟ್ರೋ ಡೆಲ್ಲವೆಲೆ ಅಥವಾ ನಿಕೋಲೋ ಡಿ ಕೌಂಟಿ, ಡೊಮಿಂಗೋ ಪಿಯಾಸ್, ಇಲ್ಲ ಅಂತಂದರೆ ಫರ್ನೋ ನ್ಯೂನಿಸ್ ಅಂತ. ಅಂದರೆ ಆನ್ಸರ್ ಬಂದು ನಿಕೋಲೋ ಡೆ ಕೌಂಟಿ. ಓಕೆ, ಇವನು ಇಟಾಲಿಯನ್ ಮರ್ಚೆಂಟ್ ಆಗಿರ್ತಾನೆ, ಇಟಾಲಿಯನ್ ಟ್ರಾವೆಲರು. ಇವನು ಅರೌಂಡ್ 15th ಸೆಂಚುರಿ ಬರ್ತಾ ಇರೋವಂಥದ್ದು. ಯಾರ ಒಂದು ಆಸ್ಥಾನಕ್ಕೆ ಅಂದರೆ ದೇವರಾಯ ಒನ್ನು. ಓಕೆ, ದೇವರಾಯ ಒನ್ನು ಇವನ ಒಂದು ಆಸ್ಥಾನಕ್ಕೆ ಬರೋವಂಥವನು. ಆಯಿತಾ. ಇವನು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಮಹಾನವಮಿ ಹಬ್ಬ ಏನಿದೆ, ಮಹಾನವಮಿ ಅದರ ಹಬ್ಬದ ಒಂದು ಪ್ರಸ್ತುತೆಯನ್ನು ಸಹ ಬರೀತಾನೆ ಅವನ ಒಂದು ಬರವಣಿಗೆಯಲ್ಲಿ. ಓಕೆ, ಇನ್ನು ಇಲ್ಲಿ ಪಿಯೆಟ್ರೋ ಡೆಲ್ ವ್ಯಾಲೆ ಅಂತ ಏನಿದ್ದಾನೆ ಇವನು ವಿಸಿಟ್ ಮಾಡುವಂಥದ್ದು ಅರೌಂಡ್ 17th ಸೆಂಚುರಿ ಬರ್ತಾನೆ. ಯಾವಾಗ ಅಂತಂದರೆ ಜಹಾಂಗೀರ್ ಇರ್ತಾನೆ, ಮುಘಲ್ ಎಂಪರರ್ ಜಹಾಂಗೀರು, ಅವನ ಆಸ್ಥಾನಕ್ಕೆ ಬರೋವಂಥದ್ದು. ಇನ್ನು ಡೊಮಿಂಗೋ ಪೇಸ್ ಬಂದು ಇವನು ಪೋರ್ಚುಗೀಸ್ ಟ್ರಾವೆಲರು. ಇವನು ಒಂದು 16th ಸೆಂಚುರಿ ಬರ್ತಾನೆ. ಯಾರ ಒಂದು ಆಸ್ಥಾನ ಅಂದರೆ ಕೃಷ್ಣ ದೇವರಾಯ. ಓಕೆ, ಆ ಸಮಯಕ್ಕೆ ಬರೋವಂಥವನು. ಇನ್ನು ಫರ್ನಾವೋ ನ್ಯೂನಿಸ್, ಇವನು ಸಹ ಪೋರ್ಚುಗೀಸ್ ಟ್ರಾವೆಲರು. ಇವನು ಬರೋವಂಥದ್ದು ಅಚ್ಯುತ ದೇವರಾಯ, 16th ಸೆಂಚುರಿ ಅಚ್ಯುತ ದೇವರಾಯ ಇವನ ಸಮಯಕ್ಕೆ ಬರೋವಂಥವನು ಇವನು. ಓಕೆ, ಸೊ ನೆನಪಲ್ಲಿ ಇಡಬೇಕು. ಒಂದು ನೋಡಿ, ಇಟಾಲಿಯನ್ ಟ್ರಾವೆಲರ್ ಅಂತ ಅಂದಾಗ ನಿಮ್ಗೆ ಇಲ್ಲಿ ಡೊಮಿಂಗೋ ಪಿಯಸು, ಫರ್ನಾವೋ ನ್ಯೂನಿಸು ಇವರಿಬ್ಬರು ಕ್ಯಾನ್ಸಲ್ ಔಟ್ ಆಗ್ತಾರೆ, ಪೋರ್ಚುಗೀಸ್ ಟ್ರಾವೆಲರು. ಇವರಿಬ್ಬರು ಉಳ್ಕೊಳ್ತಾರೆ. ಬಟ್ ಪಿಯೆಟ್ರೋ ಡೆಲ್ ವ್ಯಾಲೆ ಬಂದು ಜಹಾಂಗೀರ್ ಟೈಮಲ್ಲಿ ಬರೋದು 17th ಸೆಂಚುರಿ. ನಿಕೋಲೋ ದೆ ಕೌಂಟಿ ಬಂದು ಇಟಾಲಿಯನ್ನು 15th ಸೆಂಚುರಿ ದೇವರಾಯ ಒನ್ನು. ಇವನು ಮಹಾನವಮಿ ಬಗ್ಗೆ ಬರೆಯುವಂಥದ್ದು. ಇಷ್ಟು ಇಂಪಾರ್ಟೆಂಟ್ ಆಯಿತು. ಫೈನ್. ನೆಕ್ಸ್ಟು ನೋಡಿ, ವಿಚ್ ಪರ್ಷಿಯನ್ ಅಂಬಾಸಿಡರ್ ವಿಸಿಟೆಡ್ ವಿಜಯನಗರ ಡ್ಯೂರಿಂಗ್ ದ ರೈನ್ ಆಫ್ ದೇವರಾಯ 2 ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ದೇವರಾಯವನ್ನು ನಿಕೋಲೋ ದೆ ಕೌಂಟಿ. ಇಲ್ಲಿ ಇನ್ನೊಬ್ಬ ಯಾವ ಒಂದು ಪರ್ಷಿಯನ್ ಅಂಬಾಸಿಡರು ದೇವರಾಯ 2 ಟೈಮಲ್ಲಿ ಬರುವಂಥದ್ದು ಅಂತ ಕೇಳ್ತಾ ಇದ್ದಾನೆ. ಓಕೆ, ಇದರಲ್ಲಿ ಆನ್ಸರ್ ಯಾರು ಅಂತ ಅಂದರೆ ಅಬ್ದುಲ್ ರಜಾಕ ಅಥವಾ ಇಬನ್ ಬಟೂಟಾನ ಅಥವಾ ಬಾರ್ಬೋಸಾನ ಅಥವಾ ಸೀಸರ್ ಫ್ರೆಡರಿಸೀನಾ. ಓಕೆ, ಸೊ ಇವರೆಲ್ಲರ ಬಗ್ಗೆ ನಾವು ನೋಡೋದಾದರೆ ನೋಡಿ, ಅಬ್ದುಲ್ ರಜಾಕ್ ಬಂದು ಪರ್ಷಿಯನ್ ಟ್ರಾವೆಲರ್. ಓಕೆನಾ, ಅದಂತೂ ಫಿಕ್ಸು. ಅದಾದಮೇಲಿಂದ ಇವನು ಯಾವ ಒಂದು ಟೈಮಲ್ಲಿ ಬರ್ತಾನೆ ಅಂದರೆ ದೇವರಾಯ 2 ಅವನ ಸಮಯದಲ್ಲಿ ಬರುವಂಥದ್ದು. ಎಸ್ಪೆಷಲಿ ಇಲ್ಲಿ ಮೆನ್ಷನ್ ಆಗಿರೋವಂಥ 1442-43 ಟೈಮಲ್ಲಿ ಅಬ್ದುಲ್ ರಜಾಕು ಬರ್ತಾನೆ, ಪರ್ಷಿಯನ್ ಸ್ಕಾಲರು. ಇವನು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಆಗಿದ್ದಂತಹ ಟಿಮುರಿಡ್ ಸಾಮ್ರಾಜ್ಯ ಇರುತ್ತೆ, ಅಲ್ಲಿಂದ ಅಂಬಾಸಿಡರ್ ಆಗಿ ದೇವರಾಯ 2 ಅವನ ಒಂದು ಆಸ್ಥಾನಕ್ಕೆ ಬರ್ತಾನೆ. ಆಯಿತಾ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಅದಾದಮೇಲೆ ಇಬನ್ ಬಟೂಟ ಮೊರೊಕ್ಕನ್ ಟ್ರಾವೆಲರ್ ಅಂತ ಹೇಳಿದೆ. ಸೊ ಪರ್ಷಿಯನ್ ಅಂಬಾಸಿಡರ್ ಅಂತ ಹೇಳ್ತಾ ಇದ್ದಾರೆ, ಇದು ತಪ್ಪಾಗುತ್ತೆ. ಓಕೆ, ಇದು ತಪ್ಪಾಗುತ್ತೆ. ಅದಾದ ಮೇಲೆ ಇನ್ನೊಂದು ಇಬನ್ ಬಟೂಟ ಯಾರ ಒಂದು ಆಸ್ಥಾನಕ್ಕೆ ಹೋಗೋದು, ಮೊಹಮ್ಮದ್ ಬಿನ್ ತುಗ್ಲಕ್. ಇವನು ಯಾವ ಒಂದು ಬುಕ್ ಬರೀತಾನೆ ಅಂತೆ, ರಿಹಲಾ ಅಂತ ಬರೀತಾನೆ ಅಂತೆ. ಆಯಿತಾ. ಅದಾದ ಮೇಲೆ ಮೊಹಮ್ಮದ್ ಬಿನ್ ತುಗ್ಲಕ್ಕು ಅದಾದ ನಂತರ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿದ್ದಂತಹ ಹರಿಹರ ಒನ್ ಇವನ ಆಸ್ಥಾನಕ್ಕೆ ಸಹ ಬಂದಿರ್ತಾನೆ, ಹರಿಹರ ಒನ್. ಆದರೆ ದೇವರಾಯ 2 ಏನಿದ್ದಾನೆ ಅವನ ಸಮಯದಲ್ಲಿ ಇವನು ಬಂದಿರಲ್ಲ. ಓಕೆ, ಬಾರ್ಬೋಸಾ
ಡ್ಯೂಟೆ ಬಾರ್ಬೋಸ ಏನಿದ್ದಾನೆ ಇವನು ಪೋರ್ಚುಗೀಸ್ ಟ್ರಾವೆಲರು. ಇವನು ಒಂದು ಕೃಷ್ಣದೇವರಾಯನ ಸಮಯಕ್ಕೆ ಬರುವಂಥದ್ದು. ಡೊಮಿಂಗೋ ಪೇಸೋ, ಡ್ಯೂಟೆ ಬಾರ್ಬೋಸ, ಆಯಿತಾ. ಡೊಮಿಂಗೋ ಪೇಸೋ ಪೋರ್ಚುಗೀಸೆ, ಇವನು ಡ್ಯೂಟೆ ಬಾರ್ಬೋಸನು ಪೋರ್ಚುಗೀಸೆ, ಇಬ್ಬರೂ ಕೃಷ್ಣದೇವರಾಯ ಆಸ್ಥಾನಕ್ಕೆ ಬರುವಂಥದ್ದು. ಇನ್ನು ಸೀಸರ್ ಫ್ರೆಡ್ರಿಕ್ ಏನಿದ್ದಾನೆ ಇವನು ಒಂದು ಇಟಾಲಿಯನ್ ಟ್ರಾವೆಲರು. ಇವನು 1567 ಆಸ್ಪಾಸಿಗೆ ಬರ್ತಾನೆ. ಓಕೆ, 1565ಗೆ ಬ್ಯಾಟಲ್ ಆಫ್ ತಾಳಿಕೋಟ ಕದನ ನಡೆದಿರುತ್ತೆ. ಇದರ ಬಗ್ಗೆ ಅತ್ಯುತ್ತಮವಾದ ಒಂದು ಚಿತ್ರಣ ಕೊಡ್ತಾನೆ ಸೀಸರ್ ಫ್ರೆಡ್ರಿಕ್. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇದನ್ನು ನೋಡ್ಬೋದು ನೆಕ್ಸ್ಟ್ ಕ್ವಶನ್. ವಿಚ್ ಯುರೋಪಿಯನ್ ಟ್ರಾವೆಲರ್ ಪ್ರೊವೈಡೆಡ್ ಆನ್ ಐ ವಿಟ್ನೆಸ್ ಅಕೌಂಟ್ ಆಫ್ ಬ್ಯಾಟಲ್ ಆಫ್ ತಾಳಿಕೋಟ 1565 ಅಂತ ಅಂದರೆ ಇವಾಗ ಆರಾಮಾಗಿ ಹೇಳ್ಬಿಡ್ತೀರಾ ಸರ್, ಸೀಸರ್ ಫೆಡ್ರಿಕ್. ಬಿಕಾಸ್ 1567 2 ವರ್ಷದ ನಂತರ ಸೀಸರ್ ಫೆಡ್ರಿಕ್ಕು ಎಲ್ಲಿಂದ ಬರ್ತಾನೆ ಅಂತಂದರೆ ಇಟಾಲಿಯನ್. ಓಕೆ, ಇಟಾಲಿಯನ್ನು ಅವನು ಬಂದು ಬ್ಯಾಟಲ್ ಆಫ್ ತಾಳಿಕೋಟದ ಸಂಪೂರ್ಣ ಚಿತ್ರಣ ಕೊಡ್ತಾನೆ. ಓಕೆ, ನಂತರ ನೋಡಿ ಬುಕ್ ಸ್ವಾತಂತ್ರ್ಯ ಸಂಗ್ರಾಮದ ಸ್ಮೃತಿಗಳು. ಸ್ವಾತಂತ್ರ್ಯ ಸಂಗ್ರಾಮ ಅಂದಿದ ತಕ್ಷಣವೇ ಇಟ್ಸ್ ಈಸ್ ರಿಲೇಟೆಡ್ ಟು ಫ್ರೀಡಮ್ ಮೂಮೆಂಟ್. ಇಟ್ ಈಸ್ ಕಂಪೈಲ್ಡ್ ಬೈ ಹೂಮ್ ಅಂದರೆ ಸೂರ್ಯನಾಥ್ ಕಾಮತ್. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬಾದಾಮಿ ಚಾಲುಕ್ಯರು ಅಪ್ರಾಕ್ಸಿಮೇಟ್ಲಿ ಯಾವೊಂದು ಸಮಯದಲ್ಲಿ ರೂಲ್ ಮಾಡಿದ್ರು ಅಂತ ಕೇಳ್ತಾ ಇರೋದು. ಓಕೆ, 250 to 450 AD ಅಥವಾ 540 to 753, 753 to 973, 973ಇಂದ 1189 ಅಂತ. ಸೊ ಇದು ಆನ್ಸರ್. ಬಾದಾಮಿ ಚಾಲುಕ್ಯರು ಎಸ್ಪೆಷಲಿ ಈ ಒಂದು ಸಮಯ 540 to 753 ಅಂತ ಹೇಳ್ಬೋದು. ಆಯಿತಾ, ಫೈನ್. ನೆಕ್ಸ್ಟು ದ ರಾಷ್ಟ್ರಕೂಟಸ್ ರೂಲ್ಡ್ ಫ್ರಮ್ ದೇರ್ ಕ್ಯಾಪಿಟಲ್ ಅಟ್ ಬಾದಾಮಿ, ಮಾಲ್ಕೇಟ್, ಕಲ್ಯಾಣ, ಹಳೆಬೀಡು ಅಂತ ಹೇಳ್ತಾ ಇರೋದು. ಸೊ ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಮಾಲ್ಕೇಡ್ ಅಥವಾ ಮಾನ್ಯಕೇದ್ ಅಂತ ಆಗಲೇ ಹೇಳಿದ್ದೆ. ಬಾದಾಮಿ ಬಂದು ಚಾಲುಕ್ಯರ ಒಂದು ಆಸ್ಥಾನದ್ದು ಅಲ್ವಾ, ಬಾದಾಮಿ ಚಾಲುಕ್ಯರು. ನಂತರ ಮಾಲ್ಕೇಡು ರಾಷ್ಟ್ರಕೂಟ ಡೈನೆಸ್ಟಿ. ಓಕೆ, ಇದನ್ನು ಅಮೋಘ ವರ್ಷ 1 ಏನಿರ್ತಾನೆ ಅವನು ಕ್ಯಾಪಿಟಲ್ ಆಗಿ ನೇಮ್ ಮಾಡ್ತಾನೆ. ಇನ್ನು ಕಲ್ಯಾಣ ಏನಿದೆ ಇದು ವೆಸ್ಟರ್ನ್ ಚಾಲುಕ್ಯರ ಒಂದು ಕ್ಯಾಪಿಟಲ್ ಅಂತ ಹೇಳ್ಬೋದು. ಇದಾದ ನಂತರ ಹಳೆಬೀಡುನ ಮುಂಚೆ ಏನಂತ ಹೇಳ್ತಿದ್ರು? ದ್ವಾರ ಸಮುದ್ರ. ಇದು ಯಾರ ಕ್ಯಾಪಿಟಲ್ ಆಗಿತ್ತು ಅಂದರೆ ಹೊಯ್ಸಳರು. ಓಕೆ, ಫೈನ್. ನೆಕ್ಸ್ಟು ದ ಕಲಚುರಿ ಇಂಟರಂಗಮ್ ಇನ್ ಕರ್ನಾಟಕ ಈಸ್ ಅಸೋಸಿಯೇಟೆಡ್ ವಿತ್ ಅಂದರೆ ಈ ಒಂದು ಕಲಚುರಿ ಟೈಮಿಂದು ಯಾವ ಒಂದು ವಿಷಯದ ಬಗ್ಗೆ ಅಸೋಸಿಯೇಟ್ ಆಗಿರುತ್ತೆ ಅಂದರೆ ಜೈನಿಸಮ್, ವೀರಶೈವ ಮೂಮೆಂಟ, ಬುದ್ಧಿಸಮ್, ವೈಷ್ಣವಿಸಮ್ ಅಂದರೆ ಅದು ವೀರಶೈವ ಮೂಮೆಂಟ್ ಅಲ್ವಾ. 12th ಸೆಂಚುರಿ ಸಮಯದಲ್ಲಿ ನಮಗೆ ವೀರಶೈವ ಮೂಮೆಂಟು ಕಂಡುಬರುತ್ತೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ವೀರಶೈವ ಮೂಮೆಂಟ್ ಅಥವಾ ಲಿಂಗಾಯತ್ ಮೂಮೆಂಟ್ ಅಂತ ಹೇಳ್ಬೋದು. ಆ ಟೈಮಲ್ಲಿದ್ದಂತಹ ಕಾಲಚೂರಿ ಕಿಂಗ್ ಯಾರು ಅಂದರೆ ಬಿಜ್ಜಳ ಎರಡು. ಓಕೆ, ಈ ಸಮಯದಲ್ಲಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ವಚನ ಸಾಹಿತ್ಯ ಬೆಳಕಿಗೆ ಬರುತ್ತೆ. ಇಟ್ ಈಸ್ ಆಲ್ ರಿಲೇಟೆಡ್ ಟು ವೀರಶೈವ ಮೂಮೆಂಟು, ಸೋಷಿಯಲ್ ರಿಫಾರ್ಮ್ಸ್ ಅಂತ ಹೇಳ್ಬೋದು. ಫೈನ್. ಹಾಗಿದ್ದರೆ ಇಲ್ಲಿವರೆಗೂ ಅತ್ಯುತ್ತಮವಾದಂಥ ಒಂದು 30 ಕ್ವಶನ್ಸ್ನ ನಾವು ಡೀಪಾಗಿ 360 ಡಿಗ್ರಿ ಅನಾಲಿಸಿಸ್ ಮಾಡಿದ್ದೀವಿ. ಇದೇ ರೀತಿ ನೆಕ್ಸ್ಟು ಇನ್ನು ಮಿಕ್ಕಿರೋಂಥ MCQಸ್ನೂ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ಸ್ನ ನೀವು ಇಲ್ಲಿ ನೋಡ್ಬೋದು. ಸೊ ನನಗೆ ಆ್ಯಕ್ಚುಲಿ ಐ ಆಮ್ ನಾಟ್ ವೆಲ್. ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಾವು ಸಿಗೋಣ. ಓಕೆ, ಅಲ್ಲಿವರೆಗೂ ಇಲ್ಲಿ ಮಾಡಿರೋವಂಥದ್ದನ್ನು ಆದಷ್ಟು ನಿಮ್ಮ ರಫ್ ಹ್ಯಾಂಡ್ ರಿಟನ್ ನೋಟ್ಸ್ನ ಮಾಡ್ಕೊಳ್ಳಿ. ನೀವೇ ಸಾಲ್ವ್ ಮಾಡ್ತಾ ಹೋಗಿ, ರಿವಿಷನ್ ಜಾಸ್ತಿ ಮಾಡಿ. ಓಕೆ, ಇನ್ನು ಈ ಒಂದು ಸೀರೀಸು
ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಥ್ರೂ MCQs ಆಗಿರುತ್ತೆ. ಓಕೆ, ಫಾರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ 8527450489 ಈ ನಂಬರಿಗೆ ಕರೆ ಮಾಡಿ. ಓಕೆ, ಬ್ಯಾಚ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಏನೇ ಡೌಟ್ಸ್ ಇದ್ದರೂ ನೀವು ಈ ನಂಬರ್ಗೆ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಅಥವಾ ಮೆಸೇಜ್ ಏನಾರು ಮಾಡ್ಬೋದು. ಓಕೆ ಫೈನ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.